ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಂ ಶ್ರೀ ಗುರು ಶಂಭುಲಿಂಗಾಯ ನಮಃ. ಜ್ಞಾನ ಪ್ರತಿಪಾದನ ಸ್ಥಳದ 28ನೇ ಪದ್ಯ. ತನ್ನನೇ ಪರವೆಂದು ತಿಳಿಯುವುದಲ್ಲದೆ ಬೇರೆ ಭಿನ್ನವಿಟ್ಟು ಅರಸಲು ಏನುಂಟು ಕಾಣಿಸಲು. ಶ್ರುತಿ ಗುರುಗಳ ಬೋಧೆಯದು ತತ್ವಮಸಿಯೆಂದು ನುತಿಸಲು ಆನುವಾರೆಂದು ಬೆಸಗೊಂಡ ಬಗೆಗೆ ಗತಿಯಾವುದಿನ್ನು ತನ್ನುಳುಮೆ ತನ್ನೊಳಗಲ್ಲದೆ ಇತರಂಗಳಲ್ಲಿ ಭೇದಿಸಲುಂಟೇ ಬರೆದೆ. ತನ್ನನೇ ಪರವೆಂದು ತಿಳಿಯುವುದಲ್ಲದೆ ಬೇರೆ ಭಿನ್ನವಿಟ್ಟು ಅರಸಲು ಏನುಂಟು ಕಾಣಿಸಲು. ತೋರುವ ಅಜಾಂಡ ಜಾಲಂಗಳನ್ನು ಒಳಕೊಂಡು ಮೀರಿದ ಅಪ್ರತಿಮ ಬೋಧಾತ್ಮ ರೂಪವಾಗಿ ಬೇರಿದೆಂದು ಅರುಹಲಿಲ್ಲಾಗಿ ತನ್ನೊಳಗೊಂದು ದೂರಿಲ್ಲ ಆರೈಯಬೇಕು ಅನುಭವದಿ. ತನ್ನನೇ ಪರವೆಂದು ತಿಳಿಯುವುದಲ್ಲದೆ ಬೇರೆ ಭಿನ್ನವಿಟ್ಟು ಅರಸಲು ಏನುಂಟು ಕಾಣಿಸಲು. ತುಂಬಿ ತುಳುಕದ ಆನಂದ ಸುಧಾಬ್ದಿ ತಾನೆಂಬುದು ಒಂದರಿವು ತನ್ನೊಳು ಲೀಯಮಾಗೆ. ಶಂಭುಲಿಂಗದ ಕೂಟವದು ತಾನೇ ನಿಜ ಮುಕ್ತಿಯು ಎಂಬುದೇ ನಂಬುಗೆ ಪೆರತಿಲ್ಲವೆಂದು. ತನ್ನನೇ ಪರವೆಂದು ತಿಳಿಯುವುದಲ್ಲದೆ ಬೇರೆ ಭಿನ್ನವಿಟ್ಟು ಅರಸಲು ಏನುಂಟು ಕಾಣಿಸಲು. ಏನಪ್ಪ ಶಬ್ದದು? ತನ್ನನೇ. ತನ್ನ ಅನ್ನುವಂತಹ ಶಬ್ದದ ಉತ್ಪತ್ತಿ ಯಾವಾಗ ಆಗುತ್ತೆ ಅಂದ್ರೆ, ನಿನ್ನಿನ ದಿನ ನಮಗೆ ಋಗ್ವೇದದಿಂದ ಹಿಡಿದುಕೊಂಡು ಸಾಮವೇದದವರೆಗೆ ಒಬ್ಬ ಸಾಧಕ ತನ್ನ ಆನಂದದ ಸ್ವಸ್ವರೂಪದ ಸಮಾಧಿಯಲ್ಲಿ ಅಥವಾ ಅದರದೇ ಆದಂತ ಒಂದು ಚಿಂತನೆಯಲ್ಲಿ ಇದ್ದಾಗ ಅವನು ಏನಾಗ್ತಾನೆ ಅಂತಂದ್ರೆ, ನಿನ್ನಿನ ದಿನ ನೋಡಿದ್ದೀವಲ್ಲ ಅದನ್ನು. ಆನೆಂಬುದರ ಅರ್ಥ ಏನೆಂದು ನಿನ್ನೆ ನೋಡಿ ಕೊನೆಯ ಪದವನ್ನು ನೋಡ್ರಿ ಅಲ್ಲಿ. ಅದು ಆನೆಂಬುದರ ಅರ್ಥ ಏನೆಂದು ನಿಗಮಾನುಮಾನವಿಡಿದು ವಿಚಾರಿಸಿ. ಅವಾಗ ಏನ್ ಸಿಕ್ತು, ಅರ್ಥ ಏನ್ ಸಿಕ್ತು ಅಂತಂದ್ರೆ, ನೀನೇ ಕೇವಲ ಆತ್ಮರೂಪನು. ಸಿಕ್ಕಂತ ಅರ್ಥ ಏನಲ್ಲೇ, ನೀನು ಕೇವಲ ಆತ್ಮರೂಪನು. ಆತ್ಮನಲ್ಲದೆ ಈ ವಿಶ್ವದಲ್ಲಿ ಅನ್ಯ ವಸ್ತುಗಳು ಇಲ್ಲ. ನಿನ್ನಿನ ಕೊನೆಯಾಗಿ ಹೇಳಿದ್ದೇನು, ನೀನೇ ಜಗತ್ತು ಅಥವಾ ನಿನ್ನಿಂದಲೇ ಜಗತ್ತು. ನೆನಪೈತಿಲ್ರಿ ಇದು? ನೀನೇ ಜಗತ್ತಾಗೋದು ಹೇಗೆ? ನಾನೇ ಜಗತ್ತಾಗುವುದು ಹೇಗೆ? ಅಥವಾ ನನ್ನಿಂದಲೇ ಜಗತ್ತಾಗುವುದು ಹೇಗೆ ಅನ್ನೋದನ್ನು ನಿನ್ನೆ ವಿಸ್ತಾರ ಮಾಡಿ ನೋಡಿದೀವಿ. ಹೇಗೆ ನೋಡಿದೀವಿ ಅಂತಂದ್ರೆ, ಯಾವುದು ದೇಹದ ಕರ್ಣೇಂದ್ರಿಯಗಳ ಸಮೂಹದಲ್ಲಿ ವಿಷಯಗಳ ಸನ್ನಿಕರ್ಷದಿಂದ ಇಂದ್ರಿಯಗಳ ಜೊತೆಗೆ ತಾದಾತ್ಮನು ಹೊಂದಿ ಸುಖ ದುಃಖಗಳೆಂಬ ಭೋಗವು ನಿಮಗೆ ಉಂಟಾಗ್ತದಲ್ಲ, ಆ ಭೋಗವು ಯಾವುದಕ್ಕೆ? ಏನು ನಾಲಿಗೆಗೋ, ಮೂಗಿಗೋ, ಕಣ್ಣಿಗೋ ಅಂತ ಯೋಚನೆ ಮಾಡಿದಾಗ ಅವೆಲ್ಲವೂ ಜಡವಸ್ತುಗಳಿದ್ದಾವೆ.
ಹೌದು ಅಕಸ್ಮಾತ್ ಅವಾಗ ಭೋಗ ಅಕ್ಕಿತ್ತು, ಭೋಗ ಗೊತ್ತಕ್ಕಿತ್ತು ಅಂದ್ರೆ ರಾತ್ರಿಯಲ್ಲಿ ನಿದ್ರೆಯಲ್ಲಿ ಮಲಗಿಕೊಂಡಾಗ ಮನೆನೇ ತುಡು ಮಾಡ್ಕೊಂಡು ಹೋದ್ರು ಅವ್ ಗೊತ್ತಾಗುದಿಲ್ಲ. ಹೌದು ಕಣ್ಣುಗಳಿದ್ದಾವ, ಹೌದು ಕಿವಿಗಳಿದ್ದಾವ. ಯಾವಾಗ ಜೀವನು ನಿದ್ರೆಯಲ್ಲಿ ಹೋಗ್ಬಿಟ್ನೋ ಅವಾಗ ದೇಹದ ವ್ಯಾಪಾರವೇ ನಿಂತಾಗ ಜಗತ್ತಿನ ವ್ಯಾಪಾರ ಹೆಂಗ್ ಗೊತ್ತಾಗ್ತದ? ಗೊತ್ತಾಗ. ಆ ಎಲ್ಲ ವ್ಯಾಪಾರಗಳಿಗೂ ಮೂಲ ಯಾವುದು ಅಂದ್ರೆ ಅದು ಪ್ರಜ್ಞೆ. ನೀನ್ ಏನ್ ಹೇಳಿದ ಕೊನೆ ಶಬ್ದದನ್ನ? ಪ್ರಜ್ಞಾನಂ ಆನಂದಂ ಬ್ರಹ್ಮ. ಏನ್ ಹೇಳಿತ್ತು ವಾಕ್ಯದಲ್ಲಿ? ಪ್ರಜ್ಞಾನಂ ಆನಂದಂ ಬ್ರಹ್ಮ. ಬ್ರಹ್ಮ ಅಂದ್ರೆ ಪ್ರಜ್ಞೆ. ಪ್ರಜ್ಞೆ ಅಂದ್ರೆ ಏನು ಅಂದ್ರೆ ಅರಿವನ್ನು ಮತ್ತು ಮರೆವನ್ನು, ಅರಿವು ಮರೆವನ್ನು ಯಾವುದು ಎಲ್ಲ ಕಾಲದಲ್ಲಿಯೂ ಯಾವುದು ಅರಿಯುತ್ತದೆಯೋ ಅದಕ್ಕೆ ಏನಂತ ಕರಿಬೇಕು? ಅದಕ್ಕೆ ಪ್ರಜ್ಞೆ ಅಂತ ಕರಿಬೇಕು. ಹೌದಿಲ್ಲ? ಪ್ರಜ್ಞೆ. ಈಗ ಒಂದು ಉದಾಹರಣೆ, ಬಹಳಷ್ಟು ಉದಾಹರಣೆಗಳು ಕೊಟ್ಟಿದ್ದೇನೆ. ಒಬ್ಬ ಮಡಿವಾಳ ಏನ್ ಮಾಡ್ತಿರ್ತಾನೆ ಅಂದ್ರೆ ನದಿಯಲ್ಲಿ ನಿಂತುಕೊಂಡು ಬಟ್ಟೆ ಒಗಿತಿರ್ತಾನೆ. ಒಂದು ತೊಡಿಮಾಟ ನೀರಿನಲ್ಲಿ ತಂಪು ಹತ್ತದ, ಮೇಲಿನ ದುಮ್ಮುತ್ತ ಬಿಸಿಲು ಹತ್ತದ. ಬಿಸಿಲನ್ನು ಮತ್ತು ತಂಪನ್ನು ಎರಡು ಅರಿತಾನಿಲ್ಲ ಅವನು. ಬಿಸಿಲು ಅರಿಲಿಕ್ಕೊಬ್ಬ ಬೇರೆ, ತಂಪರಿಲಿಕ್ಕೊಬ್ಬರಿ ಬೇರೆ, ಇಬ್ಬರದಾರಣ ಅಲ್ಲೇನಾರ? ಇಲ್ಲ, ಒಬ್ಬನೇ ಎಲ್ಲವನ್ನು ಅರಿತಾನೋ ಇಲ್ಲೋ? ಒಂದು ಕಾಲಿನ ಹತ್ತಿರ ಒಂದು ಯಾವ್ದು ಇರಿವಿ ನಿಮ್ಮ ಪಾದದ ಮೇಲೆ ಏರಿದ, ಇರಿವಿ ನಿಮ್ಮ ಪಾದದ ಮೇಲೆ ಏರಿದ, ಅಲ್ಲಿ ಗುಳುಗುಳು ಅನ್ನಕತ್ತದ. ಯಾವುದೋ ಒಂದು ಕೂದಲದೊಳಗೆ ಸಣ್ಣಂಗ್ ಇಲ್ಲೊಂದು ಹೇನಾಗ್ಯದ, ಆ ಹೇನು ಗುಳುಗುಳು ಮಾಡಕತ್ತದ. ಎರಡನ್ನೂ ಅರಿತಿರೋ ಇಲ್ಲೋ? ತಲೆಯೊಳಗಾಗುವ ಕಾರ್ಯ, ಪಾದದಲ್ಲಾಗುವ ಕಾರ್ಯ, ಹೇಗೆ ಎಲ್ಲವನ್ನೂ ಅರಿತೀರೋ ಹಾಗೆ ಚೈತನ್ಯವು ಏನ್ ಮಾಡ್ತದೆ ಅಂದ್ರೆ ವಿಶ್ವದಲ್ಲಿ ನಡೆಯುವ ಎಲ್ಲ ಕ್ರಿಯೆಗೂ ಕೂಡ ಚೇತನವನ್ನು ಕೊಡ್ತೀರಿ. ಹಂಗೆ ಕೊಟ್ಟ ಚೇತನಕ್ಕೆ ಏನಂತ ಕರೆದರು ಅಂತಂದ್ರೆ ಅವರು ಪ್ರಜ್ಞೆ. ಆ ಪ್ರಜ್ಞೆಯೇ ನಾನು ಅಂದಾಗ ಅದ್ರ ಹೆಸರೇನಾಯ್ತು? ಅಹಂ. ಹೌದು. ಆ ಪ್ರಜ್ಞೆ ಯಾವಾಗ ಸ್ಫುರಣಗೊಂಡಿತೋ, ಆ ಪ್ರಜ್ಞೆ ಯಾವಾಗ ಕ್ರಿಯಾವಾಹಕ ಆತೋ, ಆ ಪ್ರಜ್ಞೆ ಯಾವಾಗ ನಾಮವಾಚಕ ಆತೋ, ಅವಾಗ ಪ್ರಜ್ಞೆ ಹೆಸರೇ ಇನ್ನೊಂದು ಏನಾತಾಗದು? ಅಹಂ. ಮೊದಲ ಪ್ರಜ್ಞಾನಂ ಆನಂದಂ ಬ್ರಹ್ಮ ಅಂದ್ರೆ ಕೇವಲ ಚೈತನ್ಯ. ಅದು ಯಾವಾಗ ಚೈತನ್ಯವು ಅರಿಯುವಿಕೆಯಲ್ಲಿ ಕೂಡ್ತೋ, ಚಿದ್ರೂಪದಲ್ಲಿ ಕೂಡ್ತೋ, ಯಾವಾಗ ಕ್ರಿಯಾರೂಪದಲ್ಲಿ ಕೂಡ್ತೋ, ಯಾವಾಗ ಸಂಬೋಧನೆಯಲ್ಲಿ ಕೂಡ್ತೋ, ಅವಾಗ ಅದ್ರ ಹೆಸರೇನಾಯ್ತು? ಅಹಂ. ಆತಿಲ್ಲ? ಅಹಂ ಅಂದ್ರೇನು? ನಾನು. ಈ ನಾನು ಅಂತ ಅನ್ನುವ ಶಬ್ದ ನಿಮಗೆ ಯಾವಾಗ ಗೋಚರಿಸ್ತದಂದ್ರೆ ಈ ತನುವನ್ನ ಆಶ್ರಯಿಸ್ಕೊಂಡು. ನಾನು ಅಂತ ಯಾವಾಗ ಹೇಳ್ತೀರಿ ನೀವು? ನಾನು ಅಂತ ಯಾವಾಗ ಹೇಳ್ತೀರಿ ನೀವು? ನಿಮ್ಮ ದೇಹವನ್ನು ನೀವು ಆಶ್ರಯಿಸ್ಕೋಬೇಕು. ನಿಮ್ಮ ದೇಹವನ್ನು ನೀವು ಆಶ್ರಯಿಸ್ಕೊಂಡಾಗ ಈ ನಾನು ಅನ್ನೋ ಶಬ್ದಕ್ಕೊಂದು ಆಧಾರ ಸಿಗ್ತದಲ್ಲಿ. ಅವಾಗ ಆ ನಾನು ಅನ್ನೋ ಶಬ್ದ ಈ ತನುವನ್ನು ಆಶ್ರಯಿಸಿಕೊಂಡಿರೋದ್ರಿಂದ ಈ ನಾನುವೇ ಏನಾಯ್ತು ಅಂದ್ರೆ ತಾನು ಆಯ್ತು. ನಾನು ಏನಾಯ್ತು ರುದ್ರಣ್ಣ? ಈಗ ತಾನು ಆಯ್ತು. ಹೆಂಗಾತ್ ಹೇಳಿ ನೋಡುದು? ಅಂದ್ರೆ ಇದನ್ನ ಆಧಾರವನ್ನು ಆಶ್ರಯಿಸ್ಕೊಂಡಿದಲ್ಲ. ಏನ್ ಆಶ್ರಯಿಸ್ಕೊಂಡದ? ಚೇತನವನ್ನು. ಅಲ್ಲಪ್ಪ, ಚೈತನ್ಯವನ್ನು ಏನ್ ಆಶ್ರಯಿಸ್ಕೊಂಡದ? ಒತ್ತಾಟಿದ್ದ ಹೇಳಿ, ಏನ್ ತಿಳಿತೀನಿ ಈಗ? ಅಂದ್ರಪ್ಪಜಿ ಇದು ತನುವನ್ನು ಆಶ್ರಯಿಸ್ಕೊಂಡತ್ತಲ್ಲ ಪಜಿ, ದೇಹವನ್ನು. ನಾನು ಅನ್ನೋದೇ ದೇಹವನ್ನು ಆಶ್ರಯಿಸ್ಕೊಂಡಿದ್ದ. ನಾನು ಅನ್ನೋದು ದೇಹವನ್ನು ಆಶ್ರಯಿಸ್ಕೊತ್ತು. ಅವಾಗ ಏನಾಗ್ತದು? ತಾನು ಆಗ್ತದೆ. ಮತ್ ಪಟ ಹೇಳಲ್ಲ, ಅಷ್ಟೇ ಆಗ್ತದ ಮಾಡ್ತಿ. ಯಾವಾಗ ಪ್ರಜ್ಞೆಯು ಕ್ರಿಯಾರೂಪದಲ್ಲಿ ಬಂತೋ ಅವಾಗ ಅದು ನಾನು ಆತು. ಇನ್ನೂ ಒಂದ್ಸಲ ಸರಿಯಾಗಿ ತಿಳ್ಕೊ, ತಿಳಿಲಾರ್ದ ಹೂ ಅನ್ಬೇಡ. ಸೆಲ್ಲಿನೊಳಗೆ ಒಂದು ವಿದ್ಯುತ್ ಅದ. ಒಂದು ಕೈಯೊಳಗೆ ಒಂದು ಸೆಲ್ ಹಿಡ್ಕೊ. ಒಂದು ಈ ನಿನ್ ಮೊಬೈಲ್ ಹಿಡ್ಕೊಂಡಿಲ್ಲ, ಅದ್ರೊಳಗೆ ಒಂದು ವಿದ್ಯುತ್ ಅದ. ಅದ್ರ ಹೆಸರು ಪ್ರಜ್ಞೆ. ನೀ ಮಾತಾಡಿದಾಗನೂ ಅದರಲ್ಲಿ ಪ್ರಜ್ಞೆ ಐತಿ, ನೀ ಮಾತಾಡದ ಹಂಗ ಇಟ್ಟಾಗೂ ಅದ್ರಲ್ಲಿ ಪ್ರಜ್ಞೆ ಐತಿ. ಐತೋ ಇಲ್ಲೋ? ಏನ್ ನೀ ಮಾತಾಡುವಾಗ ಎಲ್ಲಿಂದರ ಪ್ರಜ್ಞೆ ಓಡಿ ಬತ್ತೋ? ಇಲ್ಲಪ್ಪ. ಅದರಲ್ಲಿ ಪ್ರಜ್ಞೆ ಐತೋ ಇಲ್ಲೋ? ಅದು ಪ್ರಜ್ಞೆ ಐತಪ್ಪ. ಆ ಪ್ರಜ್ಞೆಯು ಸಾಮಾನ್ಯ ಚೇತನದು. ಆ ಪ್ರಜ್ಞೆಯು ಯಾವಾಗ ವಿಶೇಷ ಚೇತನಾಗಿ ನಿನಗೂಡ ಮಾತಾಡಕ್ ಶುರು ಮಾಡಿತಲ್ಲ, ಅವಾಗ ಪ್ರಜ್ಞೆ ಹೆಸರೇ ನಾನು.
ಆ ಪ್ರಜ್ಞೆ ಹೆಸರು ಏನಾತೀಗ ಅದು? ನಾನಾಯ್ತಪ್ಪ. ಮೊದಲಿನ ಋಷಿ ವಾಕ್ಯ ಏನಿತ್ತು? ಪ್ರಜ್ಞಾನಂ ಆನಂದಂ ಬ್ರಹ್ಮ. ಹೌದು ಪೂಜೆ. ಎರಡನೇ ಸಲ ಏನಾಯ್ತು ವಾಕ್ಯ ಅದು? ಅಹಂ. ಅಹಂ ಬ್ರಹ್ಮಸ್ಮಿ. ಹೌದು ಪೂಜೆ. ಆತಿಲ್ಲ? ಹೌದು. ಆ ಅಹಂ ಏನಿತ್ತಲ್ಲ, ಮೂಲ ಅಹಮ್ಮು ಈ ದೇಹವನ್ನ, ಇದ್ರೊಳಗಿರುವಂತ ಈ ವಿದ್ಯುತ್ ಈ ಸೆಲ್ ಅನ್ನ ಆಶ್ರಯಿಸ್ಕೊಂಡತಿಲ್ಲ ಅದೀಗ. ಹೌದು. ಈ ಸೆಲ್ ಇರ್ಲಿಲ್ಲ ಅಂದ್ರೆ ಆ ವಿದ್ಯುತ್ ಏನಾರ ಆಶ್ರಯ ಐತನೇ ಇಲ್ಲಿ? ಇಲ್ಲ. ಆ ಸೆಲ್ ಅನ್ನ ಹೆಂಗ ಆಶ್ರಯಿಸ್ಕೊಂಡದು ಮೊಬೈಲ್ ಆಗಿ ಕೆಲಸ ಮಾಡ್ತತೋ, ಹಾಗೆ ಆ ನಾನು ಅನ್ನೋದು ಈ ದೇಹವನ್ನು ಆಶ್ರಯಿಸ್ಕೊಂಡಿರೋದ್ರಿಂದ ಆ ನಾನುವಿನ ಹೆಸರೇ ಏನಾತಂದ್ರ ತಾನು. ಏನಾತೀಗದು? ತಾನು. ತಾನು ಅಂದ್ರೆ ತಾನು ಅನ್ನೋದು ಕೇವಲ ಆತ್ಮನಿ ಪದ. ತಾನು ಅನ್ನೋದು ಏನಾತೀಗದು? ಚೈತನ್ಯ ಪದ. ತಾನು ಅನ್ನೋದು ಯಾವಾಗ ಆತ್ಮ ಅನ್ನೋದು ಗೊತ್ತಾತೀಗ ನಿನಗೆ? ತಾನು ಅಂತಂದ್ರೆ ದೇಹದಲ್ಲಿ ನಡೆಯುವ ಸಕಲ ವ್ಯವಹಾರಗಳ ಅರಿವು ಮತ್ತು ಮರೆವು ಈ ಮೂರನ್ನು ಸ್ವತಃ ಅರಿಯೋಣದರಿಂದ, ಆ ತಾನು ಅಂತ ಅನ್ನೋದು ಕೇವಲ ಪ್ರಜ್ಞೆ ಇರೋಣದರಿಂದ, ಅದು ತ್ರಿಕಾಲ ಅಬಾಧಿತವಾಗಿರೋಣದರಿಂದ, ಎಲ್ಲವನ್ನು ಅರಿಯುವುದರಿಂದ ಅದ್ರ ಹೆಸರು ಏನಾಗ್ತದೋ? ಆತ್ಮ. ಅದಕ್ಕೆ ಏನಂತ ಹೆಸರು ಕೊಟ್ರಿ ನೀವು ಅಲ್ಲೇ? ಆತ್ಮ. ಆತ್ಮ. ಸರಿಯಾಗಿ ತಿಳ್ಕೊ. ಸ್ವಲ್ಪ ಹೋದಾಡಿದಂದ್ರೆ ಹಾಳಾಗ್ತೀರಿ. ಈಗ ಏನ್ ಸಿದ್ಧಿ ಆತೀಗ? ಆತ್ಮಸಿದ್ಧಿ ಆತೀಗ. ಈ ಆತ್ಮಸಿದ್ಧಿ ಆದಾಗ ಅವನ ತಲೆಯಾಗ ಒಂದು ಯೋಚನೆ ಇತ್ತು. ಏನಂದ್ರೆ ನಾನು ಆತ್ಮಸ್ವರೂಪನು ಅದನ್ನೇ ಅಂತ ಇಟ್ಕೊಳ್ಳೋನು, ಒಪ್ಕೋತೇನೆ ನಾನು. ಯಾಕಂದ್ರೆ ಈ ದೇಹದಲ್ಲಿ ನಾನು ಅನ್ನೋದದ, ಈ ನಾನು ಅನ್ನೋದು ಸಮಸ್ತ ವ್ಯವಹಾರವನ್ನು ಅರಿತದ. ಆ ಅರಿವಿಗೆ ಆತ್ಮ ಅಂತ ನೀವು ಕರಿತೀರಿ, ನಾ ಒಪ್ಕೋತೀನಿ. ಆತ್ಮ ನಾನು ಅಂತ ಒಪ್ಕೋತೇನೆ ನಾ ಅಂತ ನಾವ. ಆದ್ರೆ ಇನ್ನೊಂದು ಶ್ರುತಿಯೊಳಗೆ ಏನ್ ಹೇಳ್ತದ? ಮತ್ತೆ ಬ್ರಹ್ಮ ಒಂದೈತಲ್ಲ, ಬ್ರಹ್ಮ ಒಂದ್ ಐತಿ ಅಂತ ನಿಮ್ಗೆ ಇಷ್ಟು ತಕ್ಕ ಪಾಠ ಮಾಡಿರ್ತೇವಿಲ್ಲೋ? ಐತಿಲ್ಲ? ಅಂದ್ರೆ ಈ ಆತ್ಮ ಒಬ್ಬ ಮತ್ತು ಆ ಬ್ರಹ್ಮ ಒಬ್ಬ, ಇಬ್ರು ಏನ ನಾನೇ ಬ್ರಹ್ಮನು? ಏನ್ ಸಂಶಯ ಬತ್ತೀಗ? ಆತ್ಮ ಮತ್ತು ಬ್ರಹ್ಮ ಏನ್ ಇಬ್ರದಾರೋ, ಏನ್ ನಾನ ಬ್ರಹ್ಮನು ಅಂತ ಸಂಶಯ ಬಂದಾಗ ಅವ್ರು ಉತ್ತರ ಕೊಡ್ತಾರೆ, ತನ್ನನೇ ಪರವೆಂದು. ಪರ ಅಂದ್ರೆ ಪರಬ್ರಹ್ಮ. ಪರ ಅಂದ್ರೇನು? ಪರಬ್ರಹ್ಮ ಅಂದ್ರೆ ತನ್ನನೇ ಪರವೆಂದು ಅಂದ್ರೆ ನೀನೇ ಬ್ರಹ್ಮವೆಂದು. ತನ್ನನೇ ಪರವೆಂದು ಅನ್ನೋ ಅರ್ಥ ಏನ್ ಮಾಡ್ಬೇಕು? ನೀನೇ ಬ್ರಹ್ಮವೆಂದು. ನೀನೇ ಬ್ರಹ್ಮವೆಂದು ತಿಳಿಯುವುದು ಅಲ್ಲದೆ ನೀನು ಇಲ್ಲಿ ತನಕ ಏನ್ ಹೇಳಿದೀವಲ್ಲ ಈಗ ನನಗೆ, ಇಲ್ಲಿ ತನಕ ಏನ್ ಹೇಳಿದಿವಿ? ಪ್ರಜ್ಞಾನಂ ಆನಂದಂ ಬ್ರಹ್ಮ ಅಂತ ಹೇಳಿದಿವಿ, ಅಹಂ ಬ್ರಹ್ಮಸ್ಮಿ ಅಂತ ಹೇಳಿದಿವಿ, ತತ್ವಮಸಿ ಅಂತ ಹೇಳಿವಿ, ಅಯಮಾತ್ಮ ಬ್ರಹ್ಮ ಅಂತ ಹೇಳಿವಿ. ಇವೆಲ್ಲವನ್ನೂ ನೀನು ಹೇಳಿದಾಗ ಏನ್ ಸಿದ್ಧಿ ಆಗಿತ್ತು ನಿನ್ನ ಹತ್ತಿರ? ನಾನು ಆತ್ಮಸ್ವರೂಪನು ಅಂತ ಒಂದು ಸಿದ್ಧಿ ಆತ್ ನಿನಗೆ. ಅವ ನಿನ್ನ ಸಂಶಯ ಏನು ಉಳಿತು ಅಂದ್ರೆ, ಮತ್ ನಾನು ಆತ್ಮಸ್ವರೂಪ ಮತ್ತು ಈಶ್ವರನೂ ಆತ್ಮಸ್ವರೂಪ, ಮತ್ ಈಶ್ವರ ನಾನು ಅಂತ ಇಬ್ರು ಏನೋ ಒಬ್ನನು ಅಂತ ಯೋಚನೆ ಬಂದಾಗ ಅದನ್ನ ಉತ್ತರ ಹೆಂಗ್ ಕೊಟ್ಟಾರ ಅವರು? ತನ್ನನೇ ಪರವೆಂದು. ಪರ ಅಂದ್ರೆ ಪರಬ್ರಹ್ಮ, ಚೈತನ್ಯ, ಈಶ್ವರ. ಹೌದಿಲ್ಲ? ತನ್ನನೇ ಅಂದ್ರೆ ನೀನೇ ಪರಮಾತ್ಮನೆಂದು ತಿಳಿಯುವುದು ಅಲ್ಲದೆ ಇದನ್ನು ಬಿಟ್ಟು ಭಿನ್ನವಿಟ್ಟರಸಲು. ಏನಪ್ಪ ಭಿನ್ನತೆಗಳು ಏನದಾವು ಅಂದ್ರೆ, ಇಲ್ಲಿ ತಕ್ಕ ನಿಮ್ಮಂತ ಏನು ಭಿನ್ನತೆ ಇದ್ದು ಅಂದ್ರೆ, ಈಶ್ವರನು ಸರ್ವಜ್ಞನು. ಏನಿತ್ತು ಭಿನ್ನತೆ ನಿಮ್ಮಲ್ಲೇ? ಈಶ್ವರನು ಸರ್ವಜ್ಞನು, ಜೀವನು ಕಿಂಚಿಜ್ಞನು. ಹೌದಾ? ಈಶ್ವರನು ವಿರಾಟನು, ಜೀವನು ಸಂಕುಚಿತನು. ಈಶ್ವರನು ಸರ್ವಶಕ್ತನು, ಜೀವನು ಅಶಕ್ತನು. ಇವು ಭಿನ್ನತೆಗಳಿದ್ದು ಇಲ್ಲಿ ತಕ ನಿಮಗೆ. ಈ ಭಿನ್ನತೆಯಿಂದ ಏನಾಗಿತ್ತು? ದೇವ ಬೇರೆ ಜೀವ ಬೇರೆ ಅಂತ ತಿಳ್ಕೊಂಡಿದ್ರಿ ನೀವೀಗ. ಯಾವಾಗ ತತ್ವಮಸಿ ಮಹಾವಾಕ್ಯದ ಭಾಗತ್ಯಾಗ ಲಕ್ಷಣದಿಂದ ಉಪಾಧಿ ರೂಪಕವಾದಂತ ಮಾಯೆಯನ್ನು ಮತ್ತು ಉಪಾಧಿ ರೂಪಕವಾದ ಅಂತಃಕರಣವನ್ನು ತೆಗೆದಾಗ ಆ ದೇವನೇ ನೀನು ಎಂಬ ಭಾವ ಬಂದಾಗ ಈ ಭಿನ್ನತೆಗಳು ಉಳಿದುವಣ? ಇಲ್ಲಪ್ಪ. ಈ ಭಿನ್ನತೆಗಳು ಉಳಿದುವಣ? ಇಲ್ಲ. ಭಿನ್ನವಿಟ್ಟ ಅರಸಲು ಅಂದ್ರೆ ಇವನು ನಿನ್ನ ತಲೆಯಾಗಿಟ್ಕೊಂಡು ನೀ ಇಲ್ಲಿ ಏನಾದ್ರೂ ಹುಡುಕಿದೆ ಅಂದ್ರೆ ಏನುಂಟು?
ಇಲ್ಲಿ ಏನುಂಟು, ಯಾಕೆ ಏನುಂಟು ಅಂದ್ರೆ ತೋರುವಂತ ಸಕಲ ಜಗತ್ತೆಲ್ಲವೂ ವ್ಯವಹಾರಿಕ ಸತ್ತಿದು. ಇವು ಜ್ಞಾನ ಆಗುವವರಿಗೆ ತೋರಿ ಜ್ಞಾನಾನಂತರದಲ್ಲಿ ನಾಶ ಆಗ್ತದಿದು. ಈ ನಾಶ ಆಗುವಂತದ್ರಲ್ಲಿ ನೋಡ್ಲಿಕ್ಕೆ ನಿನಗೆ ಏನುಂಟು? ಹೌದಿಲ್ಲ? ಅಂದ ಈಗ ಪೂರ್ಣ ಅರ್ಥ ಆಗತ್ತಿಲ್ಲ ಅಂದ್ರೆ ಏನ್, ಮತ್ತೊಮ್ಮೆ ಏನ್ ತಿಳ್ಕೊಬೇಕು ನೀನು? ತನ್ನನೇ ಪರವೆಂದು ಅಂದ್ರೆ ನೀನೇ ಬ್ರಹ್ಮನಲ್ಲದೆ, ತಾನೇ ಪರಮಾತ್ಮನಲ್ಲದೆ ತಿಳಿಯುವುದು. ಯಾಕೆ ತಿಳಿಯುವುದು? ಶ್ರುತಿ ಗುರುಗಳ ಬೋಧೆ ಎಲ್ಲ ಹೇಳ್ಕೊತ ಬಂದತ್ತಲ್ಲ ಹಿಂದಿನಿಂದ. ಅದನ್ನ ಆನಾರೆಂಬುದರ ಅರ್ಥ ಏನೆಂದು ನಿಗಮಾನುಮಾನವಿಡಿದು ವಿಚಾರಿಸಿ ಮಾನನಿಧಿ ಶಂಭುವಿನ ಬಂತಿಲ್ಲ ಅದಲ್ಲಿ. ಆವಾಗ ಅದನ್ನ ತಿಳಿದುಕೊಂಡು ನೀ ಏನ್ ಮಾಡ್ಬೇಕಪ್ಪ ಅಂದ್ರೆ, ಇನ್ನ ನಾನು ಬೇರೆ ಪರಮಾತ್ಮ ಬೇರೆ ಅಲ್ಲ, ನಾನು ಭಗವದ್ ರೂಪನೇ ಇದ್ದೇನೆ, ನಾನು ಚೈತನ್ಯ ರೂಪನೇ ಇದ್ದೇನೆ, ನನ್ನಲ್ಲಿಯೂ ಮತ್ತು ಪರಮಾತ್ಮನಲ್ಲಿಯೂ ಯಾವುದೇ ಭೇದ ಇಲ್ಲ, ನಾನು ಕೇವಲ ಚೈತನ್ಯ ರೂಪನು ಅಂತ ಅನ್ನೋದನ್ನ ತಿಳ್ಕೋಬೇಕಲ್ಲದೆ ಹುಚ್ಚರಂಗ ಮತ್ತೆ ಭಿನ್ನ ವಿಟ್ಟರಸಲು ಇಲ್ಲಿ ಏನಿಲ್ಲ ಜಗತ್ತಿನಲ್ಲಿ. ಇದು ಪ್ರಾತಿಭಾಷಿಕ ಸತ್ಯ ಎಂತಲೋ ವ್ಯವಹಾರಿಕ ಸತ್ಯ ಎಂತಲೋ ಕೆಲವೊಮ್ಮೆ ಕ್ಷಣಕಾಲದಲ್ಲಿ ತೋರೆ ಅಡಗುತ್ತದೆ, ಕೆಲವೊಮ್ಮೆ ದೀರ್ಘಕಾಲದಲ್ಲಿ ತೋರೆ ಅಡಗುತ್ತದೆ. ಹೇಗ ಅಂತಂದ್ರೆ ಮೃಗಜಲದಂತೆ. ಹೆಂಗ್ ಕಾಣಿಸ್ತೈತಪ್ಪ ಇದು? ಮೃಗಜಲದಂತೆ. ಎಲ್ಲಿವರೆಗೆ ಬಿಸಿಲೈತೋ ಅಲ್ಲಿವರೆಗೆ ಅದು ಮೃಗಜಲ ಕಾಣ್ತತಿ. ಹಂಗೆ ಎಲ್ಲಿವರೆಗೆ ನಿನ್ನೊಳಗೆ ಅಜ್ಞಾನ ಐತೋ ಅಲ್ಲಿವರೆಗೆ ಈ ಜಗತ್ತು ಕಾಣ್ತತಿ. ಇದು ಒಂದು ಕ್ಲಿಯರ್ ಆಗ್ತದಮ್ಮ. ಈಗ ಒಂದು ವೇಳೆ ಎರಡು ಇದೆ ಅಂತ ಒಪ್ಕೊಂಡು ಅಂತ ಇಟ್ಕೊಳ್ಳೋಣ, ಪೂರ್ವ ಪಕ್ಷ ಮಾಡ್ಬೇಕಿನ್ನದಕ್ಕ. ಈ ಒಂದು ವೇಳೆ ನಾನು ಮತ್ತು ಪರಬ್ರಹ್ಮವು ಬೇರೆ ಬೇರೆಯಾಗಿ ಇದ್ದೇವೆ ಅಂತ ಒಪ್ಕೊಂಡ್ರೆ ದ್ವೈತಾಪತಿ ಬಂತು. ದ್ವೈತವೇ ಸಿದ್ಧಿ ಆತಿಲ್ಲ. ನೀನೊಂದು ಚೈತನ್ಯ, ಬ್ರಹ್ಮ ಒಂದು ಚೈತನ್ಯ ಅಂದ್ರೆ ದ್ವೈತಾಪತಿ ಸಿದ್ಧಿ ಆಯ್ತು. ಎಲ್ಲಿ ದ್ವೈತದ ಅಲ್ಲಿ ದುಃಖದ, ಎಲ್ಲಿ ದುಃಖದ ಅಲ್ಲಿ ಆನಂದಕ್ಕೆ ವಿರೋಧದ. ಅಂದ್ರೆ ನೀನು ಆನಂದಕ್ಕೇನು ಅಲ್ಲ ಅನ್ನೋದನ್ನ ನೀನು ಒಪ್ಕೊಂಡಂಗಾತು. ಹೀಗಾಗಿ ಎಲ್ಲ ವಿರೋಧಗಳು ಬರೋಣದರಿಂದ ಅದಕ್ಕೆ ಚೈತನ್ಯದಲ್ಲಿ ಎರಡು ಬಗೆಯಾದ ಚೈತನ್ಯಗಳು ಇಲ್ಲ, ಒಂದೇ ಚೈತನ್ಯವೇ. ಹೆಂಗಪ್ಪ ಉದಾಹರಣೆ ಹೆಂಗಂದ್ರೆ, ಒಂದೇ ವಿದ್ಯುತ್ತು ಫ್ಯಾನಿನಲ್ಲಿ ಗಾಳಿ ಬೀಸ್ತದೆ, ಹೀಟರ್ನಲ್ಲಿ ಬೆಂಕಿ ಕೊಡ್ತದೆ, ಎಸಿಯಲ್ಲಿ ತಂಪು ಕೊಡ್ತದೆ. ಚೈತನ್ಯ ಒಂದೇ ಐತೋ ಇಲ್ಲೋ? ಒಂದೇ ಐತ. ಉಪಾಧಿ ಭೇದದಿಂದ ಬೇರೆ ಬೇರೆ ಕ್ರಿಯೆಯನ್ನು ಅದು ಮಾಡ್ತಾ ಇದ್ರು ಕೂಡ ಅದ್ರ ಹಿಂದಿರುವಂತ ಚೈತನ್ಯ ಒಂದೇ. ಹೇಗೋ ಹಾಗೆ ಈಶ್ವರನಾದ ಚೈತನ್ಯವಾಗಲಿ ಜೀವನಾದ ಚೈತನ್ಯ ಆಗಲಿ ತೋರುವ ಅಜಾಂಡ ಜಾಲಂಗಳಾದ ಚೈತನ್ಯಗಳಾಗಲಿ ನನ್ನ ಎದುರಿಗೆ ಇಲ್ಲಿ ದೊಡ್ಡ 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 ಮರಗಳಿದ್ದಾವ. ಈ ಮರಗಳನ್ನ ಬೆಳಿಲಿಕ್ಕೆ ಅದ್ರದ್ದೊಂದು ಚೈತನ್ಯ ಐತೋ ಇಲ್ಲೋ? ಬುಡದಲ್ಲಿ ಹಾಕಿದ ನೀರು, ಎಳಿನೀರಿನ ನೀರು ಅದ್ರ ನೆತ್ತಿ ಮೇಲೆ ಕಾಯೊಳಗೆ ಬಂದು ತುಂಬುತ್ತದೆ. ಮತ್ತೆ ಅಲ್ಲೊಂದು ಚೈತನ್ಯ ಐತಂತ ಬರ್ತೈತೋ ಹಂಗ ಬರ್ತೈತೋ ಅದು ಚೈತನ್ಯ ಐತದೆ. ನೋಡಿ, ಹುಣಸಿ ಗಿಡಗಳೇನು, ಈ ಮಾವಿನ ಗಿಡಗಳೇನು, ಇವೆಲ್ಲ ಇಷ್ಟು ಗಿಡಗಳು ಬುಡಕಲ್ಲಿ ಹಾಕಿದ ನೀರು ಬಂದು ಹಸುರಾಗಿ ಮ್ಯಾಲೆ ನಿಂದಿರ್ಬೇಕಾತು ಅಂದ್ರೆ ಇವತ್ತಲ್ಲಿ ಚೈತನ್ಯ ಐತೋ ಇಲ್ಲೋ? ಅಂದ್ರೆ ಗಿಡ ಮರದಲ್ಲಿರುವಂತ ಚೈತನ್ಯಗಳಾಗಲಿ, ಜೀವರಲ್ಲಿರುವಂತ ಚೈತನ್ಯಗಳಾಗಲಿ, ಸುತ್ತ ಪ್ರಜ್ಞೆ ಆಗಿರುವಂತ ಪ್ರಾಣಿ ಪಶು ಪಕ್ಷಿಗಳಲ್ಲಿರುವ ಚೈತನ್ಯ ಆಗಲಿ, ನಿಮ್ಮಂತ ವಿಚಾರವಾದಿಗಳಲ್ಲಿರುವಂತ ಸದ್ದೂರುಗಳಲ್ಲಿರುವ ಚೈತನ್ಯ ಆಗಲಿ, ಎಲ್ಲ ಚೈತನ್ಯವು ಒಂದೇ. ಉಪಾಧಿ ಭೇದದಿಂದ ಹೆಂಗ ಫ್ಯಾನು, ಫ್ರಿಜ್ಜು ಇತ್ಯೋಮಾದಿಯಾಗಿ ಹೆಂಗ್ ಬೇರೆ ಬೇರೆಯಾಗಿ ತೋರ್ತದಲ್ಲ ಹಂಗ ಈ ಜಗತ್ತು ತೋರ್ತದಲ್ಲದೆ ಇಲ್ಲಿ ಚೈತನ್ಯದಲ್ಲಿ ಭಿನ್ನತೆ ಅನ್ನೋದು ಇಲ್ಲ. ಒಂದು ಕ್ಲಿಯರ್ ಆತ? ಒಂದು ಕ್ಲಿಯರ್ ಆತ? ನೋಡು, ಇನ್ನು ಕೆಳಗಿಂದ ಶ್ರುತಿ ಗುರುಗಳ ಶಬ್ದ ಏನೈತದಲ್ಲ, ಶಬ್ದ ಏನೈತಲ್ಲ ಶ್ರುತಿ. ಶ್ರುತಿ ಅಂದ್ರೆ ಏನು ಅಂದ್ರೆ, ಶ್ರುತಿ ಅಂದ್ರೆ ಸಾಮವೇದದ ನಿನಾದಕ್ಕೆ ಶ್ರುತಿ ಅನ್ನಬೇಕು. ಶ್ರುತಿ ಅಂದ್ರೆ ಏನು? ಸಾಮವೇದ ನಿನಾದಕ್ಕೆ ಶ್ರುತಿ ಅನ್ನಬೇಕು. ಶಿವನ ಸುಳ್ನುಡಿಗಳನ್ನು ಹೇಳುವ ಕಥಾವಳಿಗಳಿಗೆ ಆಗಮಗಳೆಂತಲೂ, ಜೀವ ಬ್ರಹ್ಮರ ಏಕತ್ವದ ಪ್ರತಿಪಾದನೆ ಮಾಡುವುದಕ್ಕೆ ನಿಗಮಗಳೆಂತಲೂ, ಅದನ್ನೇ ರಾಗಬದ್ಧವಾಗಿ ಹೇಳುವಂತ ಸಾಮವೇದಕ್ಕೆ ಶ್ರುತಿ ಅಂತಲೂ ಕರೆಯುತ್ತಾರೆ. ಶ್ರುತಿ ಶ್ರುತಿ ಅಂದ್ರೆ ಏನು, ಆಗಮ ಅಂದ್ರೆ ಏನು, ನಿಗಮ ಅಂದ್ರೆ ಏನು ಗೊತ್ತಾಯ್ತು? ಹೇಳಿ ನೋಡೋನು. ಅಂದ್ರೆ ಶಿವನ ಸುಳ್ಳುಡಿಗಳನ್ನು ಹೇಳುವುದಕ್ಕೆ ಆಗಮ ಅಂತ ಕರಿತೀವಿ. ಶಿವನ ಕಥಾವಳಿಗಳು.
ಶಿವನ ಕಥಾವಳಿಗಳನ್ನು ಹೇಳೋದಕ್ಕೆ ಏನ್ ಅನ್ಬೇಕು ಅವಕ್ಕೆ? ಆಗಮ. ಅವ್ನ ನಿಗಮ ಅಂದ್ರೇನು? ಜೀವ ಬ್ರಹ್ಮರ ಏಕತ್ವವನ್ನು ಹೇಳೋದಕ್ಕೆ ನಿಗಮ ಅಂತ ಕರೀತಾರೆ. ಉಪನಿಷತ್ತು ವಾಕ್ಯಗಳಿಗೆ ನಿಗಮಗಳು ಅಂತ ಕರಿಬೇಕು. ಹೌದಾ? ಇನ್ನು ಶ್ರುತಿ ಅಂದ್ರೇನು? ಆ ಉಪನಿಷತ್ತು ವಾಕ್ಯಗಳನ್ನೇ ತಿಳಿಯುವ ಹಾಗೆ ಸಾಮವೇದದ ಛಂದೋಬದ್ಧ ರೀತಿಯಲ್ಲಿ. ಹೌದಿಲ್ಲ? ಇದೆಲ್ಲ ಇದು ಬರದತ್ತಲ್ಲ, ಇದು ಶ್ರುತಿ. ಇದು ಶ್ರುತಿಯೇ ಪ್ರಮಾಣ ಅಖಿಳರ್ಗೆ. ಶ್ರುತಿ ಅಂತ ನಿಂತ್ಕೊಂಡು ಹೆಂಗ್ ಬಳಸ್ತಾರೆ ನೋಡೋದು. ಹೌದಿಲ್ಲ? ಅಂದ್ರೆ ಕಾವ್ಯ ಭಾಷೆಯಲ್ಲಿ ನಿಮ್ಮಂತೆ ಎಲ್ಲ ಸಾಮಾನ್ಯರಿಗೂ ತಿಳಿಯುವ ಹಾಗೆ ಅದಕ್ಕೊಂದು ಛಂದೋಬದ್ಧವಾದಂತಹ ಒಂದು ವ್ಯವಸ್ಥೆ ರೂಪ ಕೊಡ್ತಾರಲ್ಲ, ಅದಕ್ಕೆ ಏನಂತ ಕರಿಬೇಕು? ಅದಕ್ಕೆ ಶ್ರುತಿ ಅಂತ ಕರಿಬೇಕು. ಈ ಶ್ರುತಿ ಅನ್ನೋ ಶಬ್ದವನ್ನ ಹಾರ್ಮೋನಿಯಂದಲ್ಲಿಯೂ ಬಳಸ್ತಾರೆ, ವೀಣೆಯಲ್ಲಿಯೂ ಬಳಸ್ತಾರೆ, ಗಿಟಾರದಲ್ಲಿಯೂ ಬಳಸ್ತಾರೆ. ಸ್ವಲ್ಪ ಶ್ರುತಿ ಹಿಡೀರಿ ಅಂತ ಹೇಳ್ತಾರೆ ಅವರು. ಶ್ರುತಿ ಅಂದ್ರೆ ಒಂದು ವ್ಯವಸ್ಥೆ ರೀತಿಯಲ್ಲಿ ಆರೋಹಣ ಅವರೋಹಣ ಮಾಡ್ತಾರ ಅದನ್ನಲ್ಲಿ. ಅದಕ್ಕೆ ಏನ್ ಅನ್ಬೇಕು? ಅದಕ್ಕೆ ಶ್ರುತಿ. ಮುಂದೆ ಗುರುಗಳಂದ್ರೇನು? ಶ್ರೋತ್ರಿಯ ಬ್ರಹ್ಮನಿಷ್ಠತ್ವಂ ಗುರುತ್ವ ಲಕ್ಷಣಂ. ಒಂದೇದೇನಾಯ್ತು? ಶ್ರುತಿ ಆತ. ಗುರುಗಳಂದ್ರೆ ಯಾರಪ್ಪ? ಗುರುಗಳಂದ್ರೆ ಯಾರಿಗೆ ಅನ್ಬೇಕು? ಶ್ರೋತ್ರಿಯ ಬ್ರಹ್ಮನಿಷ್ಠತ್ವಂ ಇಟ್ಟು ಗುರುತ್ವ ಲಕ್ಷಣಂ ಆತಿಲ್ಲ. ಬೋಧೆ ಅಂದ್ರೆ ನಿಗಮಗಳ ವಾಕ್ಯದಿಂದ ಯಾವುದು ಪರಾಮರ್ಶಿಸಲ್ಪಟ್ಟಿದೆಯೋ ಅದಕ್ಕೆ ಬೋಧ ಅನ್ಬೇಕು. ನೋಡ ಹೆಂಗ್ ಬರ್ದ ನೋಡವ. ಶ್ರುತಿ ಗುರುಗಳ ಬೋಧೆ ನೋಡಿ, ಏನೇನು 3 ಕೂಡಿಸಿದವ. ಬರೇ ಶ್ರುತಿಯೊಳಗೆ ಬರೋದಿತ್ತು, ಗುರುಗಳ ಹೇಳಿಲ್ಲ ಅಂದ್ರ ಅದು ನಿನ್ನ ಅನುಭವಕ್ಕೆ ಬರೋದಿಲ್ಲ. ನೋಡ ಸ್ವಲ್ಪ ತಿಳ್ಕೋರ ಅದನ್ನೀಗ. ಅಲ್ಲಿ ಅವ ಬರೇ ಎಷ್ಟು ಚಂದ ಬರ್ದಾರ ನೋಡೋದನ್ನ ಅಲ್ಲಿ ಅವರು. ಈಗ ಉದಾಹರಣೆ ಬರೀ ಶ್ರುತಿಯೊಳಗೆ ಬರ್ತದ, ಗುರುಗಳಿಂದ ಉಪದೇಶ ಆಗಿಲ್ಲ, ಅದು ನಿನ್ನ ಅಂತಃಕರಣಕ್ಕೆ ವೇದ್ಯ ಆಗುದಿಲ್ಲ. ಗುರುಗಳು ಹೇಳ್ತಾರ, ಶ್ರುತಿಯೊಳಗೆ ಬರೋದಿಲ್ಲ, ಅದು ನಿನ್ನ ಅಂತಃಕರಣಕ್ಕೆ ವೇದ್ಯ ಆಗುದಿಲ್ಲ. ಒಂದು ಉದಾಹರಣೆ ಕೊಡ್ತಾನೆ. ನಿನಗೊಂದು ಏನು ಶ್ರುತಿಯೊಳಗೆ ಏನು ಬರ್ತದೆ? ಹುಟ್ಟಿದವರೆಲ್ಲರೂ ಸಾಯುತ್ತಾರೆ. ಏನಂತ ಬರ್ತದಲ್ಲಿ? ಹುಟ್ಟಿದವರೆಲ್ಲ ಸಾಯುತ್ತಾರೆ. ಇದನ್ನ ಜಗತ್ತು ಹೇಳ್ತತಿ, ನೀವು ಒಪ್ಕೋತಿ ಇದನ್ನ. ಅದೇ ಸತ್ತವರೆಲ್ಲರೂ ಮರಳಿ ಹುಟ್ಟುತ್ತಾರೆ, ಶ್ರುತಿಯೊಳಗೆ ಬರ್ತದ. ಅದ್ ನಿನ್ನ ಅನುಭವಕ್ಕೆ ಬರ್ತಾನ? ಇಲ್ಲ. ಅದಕ್ಕೆ ಏನಾಗಬೇಕು? ಶ್ರುತಿಯೊಳಗೆ ಬರೆದಿರಬೇಕು, ಗುರುಗಳಿಂದ ಉಪದೇಶಿಸಲ್ಪಟ್ಟಿರ್ಬೇಕು. ಅವಾಗ ಅದು ಏನಾಗಿ ನಿಂದಿರ್ತತಿ ಅಂದ್ರೆ ಬೋಧೆಯಾಗಿ ನಿಂದಿರ್ತತಿ. ಬೋಧೆ ಅಂತಂದ್ರೆ ಸುಮ್ಮನೆ ಅಲ್ಲದು. ಶ್ರುತಿ ಪ್ಲಸ್ ಗುರು ಈಕ್ವಲ್ ಟು ಬೋಧೆ. ಶ್ರುತಿ ಮತ್ತು ಗುರುಗಳಿಂದ ಯಾವುದು ಪರಿಷ್ಕರಿಸಲ್ಪಟ್ಟಿದೆಯೋ ಅದಕ್ಕೆ ಏನಂತ ಕರಿಬೇಕು? ಅದಕ್ಕೆ ಬೋಧೆ. ಬೋಧೆ ಏನ್ ಮಾಡ್ತಂದ್ರೆ ಬಾಧೆಯನ್ನು ತೆಗೆದಾಕ್ತದೆ. ಬೋಧೆ ಏನ್ ಮಾಡ್ತಮ್ಮ? ಬಾಧೆಯನ್ನು ತೆಗೆದಾಕುತ್ತದೆ. ಬಾಧೆಗಳು ಏನದಾವ? ಬಾಧೆಗಳು ಎಷ್ಟು? 100,000 ಕೋಟಿ ಉಂಟು ಶಂಕರ. 1-2 ಬಾಧೆಗಳು ಇದ್ದದ್ದು ಇಲ್ಲ. ಆ ಬಾಧೆಗಳನ್ನು ತೆಗೆದು ಹಾಕುವಂತ ತಾಕತ್ತು ಎದಕ್ಕೈತಿ? ಬೋಧೆಯೊಳಗ. ಹೌದಿಲ್ಲ? ಆ ಶ್ರುತಿ ಗುರುಗಳ ಬೋಧೆ ಅದು ಏನ್ ಹೇಳ್ತಿ ನಿಮಗದು? ತತ್ವಂ ಅಸಿ ಎಂದು. ಹೌದಿಲ್ಲ? ಅದ್ ದಿನ ಬಿಡಿಸೈತಲ್ಲ, ಇನ್ನು ಹೊಳ್ಳಿ ಬಿಡಿಸೋದು ಬೇಡ ಅದನ್ನೇನು. ಅಂದ್ರೆ ಅದು ನೀನೇ ಇದ್ದಿ ಎಂದು ನುತಿಸಲು ಅಂದ್ರೆ ಕೊಂಡಾಡಲು. ಹೆಂಗ್ ಹೇಳಿದ್ರು ಅದನ್ನವರು? ತತ್ರೂಪದಲ್ಲಿರುವ ವಿರೋಧ ಭಾಗ ತೆಗೆದ್ರು, ತ್ವಮ್ರೂಪದಲ್ಲಿರುವ ವಿರೋಧ ಭಾಗ ತೆಗೆದ್ರು, ಅಸಿ ಪದದಲ್ಲಿ 2 ಚೈತನ್ಯವನ್ನು ಒಂದು ಮಾಡಿದರು. ಅದನ್ನೆಲ್ಲ ಸುಂದರವಾಗಿ ನಿನಗೆ ತಿಳಿಯುವಂಗೆ ಹೇಳಿದರು. ಹೌದಿಲ್ಲ? ಅಂದ್ರೆ ನುತಿಸಲು ಅಂದ್ರೆ ಸಂತೋಷವಾಗಿ ಹಾಡಿ ಹೊಗಳಲು. ಆನಾರು ಎಂದು ಬೆಸಗೊಂಡ ಬಗೆಗೆ. ಗುರುವೇ, ಈ ತೋರುವಂತಹ ತನುವಿನಲ್ಲಿ ನಾನು ಅನ್ನುವುದು ಏನು? ಏನು ಜಾತಿ ವರ್ಣ ಕುಲಗೋತ್ರಗಳು ನಾನೇ? ಏನು ಹೆಣ್ಣು ಗಂಡೆಂಬ ಲಿಂಗ ಭೇದವೂ ನಾನೇ? ನಾನೆಂಬುದು ಏನು ಅಂತ ಕೇಳಿದ ಏನ್ ಹೇಳಿದ್ರು ಅವರು? ನೀನು ದೇವನೇ ಇದ್ದೀ. ಏನ್ ಹೇಳಿದ್ರಪ್ಪ ಅವರು? ನೀನು ದೇವನೇ ಇದ್ದೀ ಅಂತ ಅಂದಾಗ ನಾನೆಂಬುದರ ಅರ್ಥ ಬೆಸಗೊಂಡ ಬಗೆಗೆ ಗತಿ ಯಾವುದೆನ್ನು? ಗತಿ ಯಾವುದೆನ್ನು ಅಂದ್ರೆ ತೋರಿ ಅಡಗುವಂತ ಈ ಜಗತ್ತಿಗೆ ಆಧಾರ ಯಾವುದು? ಗತಿ ಯಾವುದೆನ್ನು ಅಂದ್ರೇನು? ಇನ್ನೇನು ಗತಿಯಪ್ಪ ನಮಗ ಅನ್ನೋದಿಲ್ಲ. ಹಾಗಾಗಿ ಯಾರೋ ನಿಮ್ಮನ್ನ ರೊಕ್ಕ ಕಿಶ ಕಟ್ ಮಾಡಿದ್ರಪ್ಪ.
ಎಲ್ಲೋ ಅಪರಿಚಿತ ಜಗದಾಗ ಏನಂತೀರಿ ನೀವು? ನಮಗಿನ್ ಯಾರ ಗತಿಯಪ್ಪ ಅಂತೀರಿಲ್ಲ, ಹೌದು ಇನ್ ನಿಮಗಿನ್ನು ದೇವ್ರ ಗತಿಯಪ್ಪ ಅಂತಾರಿಲ್ಲ. ಹೌದು. ಅಂದ್ರೆ ಸಕಲ ಸಮಸ್ತವಾದ ಜಗದ್ರೂಪವಾದ ದೃಶ್ಯ ರೂಪವಾದಂತ ವಿಶ್ವಕ್ಕೆ ಯಾರಪ್ಪ ಆಧಾರ? ತನ್ನುಳುಮೆ. ಆಧಾರ ಯಾರಪ್ಪ ಇದಕ್ಕೆ? ತನ್ನುಳಿಮೆ. ರಜ್ಜುವಿನಲ್ಲಿ ತೋರುವ ಸರ್ಪಕ್ಕೆ ರಜ್ಜುವೇ ಆಧಾರ ಅಲ್ಲದೆ ಅನ್ಯ ಆಧಾರ ಉಂಟೆ? ಇಲ್ಲಪ್ಪ, ಇಲ್ಲಪ್ಪ. ಹಂಗೆ ಚೈತನ್ಯವೇ ಆಧಾರವಲ್ಲದೆ ಇನ್ನೇನದ ಆಧಾರ ಇಲ್ಲೇ? ತನ್ನುಳುಮೆ. ತನ್ನೊಳಗ ಅಲ್ಲದೆ ಅಂದ್ರೆ ನಿನ್ನ ಪ್ರಜ್ಞೆಯಲ್ಲಿ ಅಲ್ಲದೆ ತನ್ನೊಳಗ ಅಲ್ಲದೆ ಇತರಂಗಳಲ್ಲಿ ಹೆಂಗ ಅದನ್ನ ಪರೀಕ್ಷೆ ಹೆಂಗ್ ಮಾಡ್ಬೇಕು ನೋಡೋದನ್ನ ಇತರಂಗಳಲ್ಲಿ ತನ್ನೊಳಗ ಅಲ್ಲದ ಅಂದ್ರೆ ಯಾವುದು ಚೈತನ್ಯವಾಗಿದೆಯೋ, ಯಾವುದು ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ ಎಂಬ ಪಂಚಲಕ್ಷಣದಿಂದ ಕೂಡಿದ ಕೇವಲ ಚೇತನವಿದೆಯೋ ಅದನ್ನ ಬಿಟ್ಟು ಅಸತ್ತು, ಅಚಿತ್ತು, ಅನಿತ್ಯ, ಜಡ, ದುಃಖಗಳಲ್ಲಿ ಇತರಂಗಳಲ್ಲಿ ಅಂದ್ರೆ ಏನೇನವು ಯಾವ್ಯಾವು? ಅಸತ್ತು, ಅಚಿತ್ತು, ಅನಿತ್ಯ, ಜಡ, ದುಃಖಗಳಲ್ಲಿ ಅದ್ರಾಗ ಹುಡುಕಾಡಿದ್ರೆ ಏನ್ರ ಸಿಗ್ತತೆ? ಇಲ್ಲಪ್ಪ, ಇಲ್ಲ, ಇಲ್ಲ, ಸಿಗಲ್ಲ. ಇಲ್ಲ, ಸಿಗ್ತತೇನು? ಇಲ್ಲ. ಅಲ್ಲೋ ಅದೇ ಅಸತ್ತದ. ಒಂದು ಅಸತ್ತು ಇನ್ನೊಂದು ಅಸತ್ತಿಗೆ ಆಧಾರವಾಗ ಬಲ್ಲದೆ ಇಲ್ಲಪ್ಪ. ಹಿಂದೆ ಹೇಳಿದಲ್ಲ, ಬಂಜೆಯ ಮಗ, ಮೊಲದ ಕೋಡು, ಅದು ಇದರ ಕೂದ್ಲ, ಅಲ್ಲಿ ಇಲ್ಲೇ ಇಲ್ಲವು. ಹೌದು. ಒಂದು ಅಸತ್ತು ಇನ್ನೊಂದು ಅಸತ್ತಿಗೆ ಆಧಾರ ಆಗಬಹುದೇನು? ಇಲ್ಲಪ್ಪ. ಹಂಗಾರೆ ಯಾವ್ದಪ್ಪ ಆಧಾರ? ತನ್ನುಳುಮೆ. ಇದಕ್ಕೆ ನೀನೇ ಆಧಾರನಲ್ಲದೆ ನನ್ನನೇ ಪರವೆಂದು ತಿಳಿಯುವುದಲ್ಲದೆ ಬೇರೆ ಭಿನ್ನವಿಟ್ಟರಸಲು ಏನಿದೆಯೋ ಲೋಕದೊಳಗೆ? ಯಾಕೆ ಅಡ್ಯಾಡ್ತೀಯೋ? ಅರ್ಥ ಆಗ್ತಿಲ್ಲ? ಮುಂದೆ ತೋರುವ ಆಗಲೇ ಹೇಳಿನಲ್ಲ, ತೋರುವ ಜಾಲಗಳು ಏನೇನ್ ತೋರ್ತಾವಪ್ಪ ಇಲ್ಲೇ? ಏನಿ ಮಣ್ಣು, ಏನಿ ನದಿಗಳು, ಏನಿ ಗುಡ್ಡಗಳು, ಏನಿ ಸಮುದ್ರಗಳು, ಏನಿ ಪರ್ವತಗಳು ತೋರ್ತಾವಿಲ್ಲ? ತೋರ್ತಾವಿಲ್ಲ? ತೋರುವ ಹಂಗಂದ್ರೇನು? ನಿನ್ನಿಂದ ಅರಿವಿಸಿಕೊಳ್ಳುವ, ಹೌದಿಲ್ಲ? ಒಂದಿನ ತೋರ್ತಾವಂದ್ರೆ ಒಂದಿನ ಅಡಗ್ತಾವು, ಹೌದಿಲ್ಲ? ತೋರುವ ಅನ್ನೋ ಶಬ್ದ ಏನ್ ಹೇಳ್ತದದು? ಒಂದಿನ ಅಡಗ್ತದಿದು. ತೋರುವ ಅಂದ್ರೆ ನಿನ್ನಿಂದ ಅರಿವಿಸಿಕೊಳ್ಳುವ ದೃಶ್ಯ ರೂಪಾದ. ಇವಕ್ಕೆಲ್ಲಕ್ಕೂ ಆಧಾರ ಯಾರಪ್ಪ? ನೀನೇ. ಅಪ್ರತಿಮ ರೂಪನು ನೀನು. ನೀನು ಬೋಧಾತ್ಮನು. ನೀನು ತೋರುವ ಜಗದ್ರೂಪವಾದ ದೃಶ್ಯಗಳಲ್ಲ ನೀನು. ನೀನು ದೃಶ್ಯ. ನೀನು ಬೋಧಾತ್ಮ ರೂಪನು, ಹೌದಿಲ್ಲ? ಬೇರಿದೆ ಇನ್ನೇನಾದ್ರು ಐತೆ? ಇದಕ್ಕಿಂತ ಬೇರೆ ಏನ್ರ ಐತೆ? ಇಲ್ಲ. ಬೇರಿದೆ ಎಂದು ಅರುಹಲು ಇಲ್ಲಿ ಏನಾದ್ರು ಸಿಗ್ಬೇಕೇನೋ? ಹುಡುಕಾಡಿದ್ರೆ ಇಲ್ಲ. ಯಾಕ್ರಿ ಆ ಹುಡುಗ ಸತ್ತಂತಲ್ಲ ಮೊನ್ನೆ ಅಂದ್ರೆ ಯಾಕೆ ಸತ್ತ ಅಂದ್ರೆ ಹುಟ್ಟಿದ್ದ ಅದಕ್ಕೆ ಸತ್ತ. ಅವ್ ಜಡ್ ಬಂತ್ರಿ, ಅವ ಆಕ್ಸಿಡೆಂಟ್ ಆತ್ರಿ, ಅವು ಕಾರಣ ಅಲ್ಲ. ಅವನ ಸಾವಿಗೆ ಅವನ ಹುಟ್ಟೇ ಕಾರಣ, ಹೌದಿಲ್ಲ? ಅನುಭವದಿಂದ ನೋಡು ಈ ಲೋಕವನ್ನ, ಸ್ವಲ್ಪ ಅನುಭವದಿಂದ ನೋಡಿದ್ರೆ ಈ ಸಕಲ ಸಮಸ್ತ ತೋರುವ ಯಾವುದು ಕಪ್ಪೆ ಚಿಪ್ಪಿನಲ್ಲಿ ಕಾಣುವಂತಹ ಬೆಳ್ಳಿಗೆ ಕಪ್ಪೆ ಚಿಪ್ಪೆ ಆಧಾರವಲ್ಲದೆ ಬೇರೆ ಇರ್ತದೇನು? ಇಲ್ಲ. ರಜ್ಜುವಿನಲ್ಲಿ ತೋರುವ ಸರ್ಪಕ್ಕೆ ರಜ್ಜುವೇ ಆಧಾರವಲ್ಲದೆ, ಹೌದಿಲ್ಲ? ಹಾಗೆ ತೋರಿದಂತ ಜಗತ್ತಿಗೆ ಅಜಾಂಡಗಳಿಗೆ ಯಾರಪ್ಪ ಆಧಾರ? ಇದಕ್ಕೆ ನಿನ್ನ ಸ್ವರೂಪವೇ ಆಧಾರ. ನೀನು ಅಪ್ರತಿಮನು, ನೀನು ಬೋಧಾತ್ಮನು, ನೀನು ಮಿರುಗುವ ಬೆಳಗು ನೀನು. ನಿನ್ನ ಬೆಳಗಿನಲ್ಲಿ ಈ ಲೋಕ ಕಾಣ್ತದಲ್ಲದೆ ನಿನ್ನನ್ನು ಬಿಟ್ಟಿಲ್ಲ ಏನಿಲ್ಲ. ಮೂರನೇ ನುಡಿ. ತುಂಬಿ ತುಳುಕದಾನಂದ ಸುಧಾಬ್ಧಿ ತಾನೆಂಬುದು ಒಂದರಿವು ತನ್ನೊಳು ಲೀಯಮಾಗೆ ಶಂಭುಲಿಂಗದ ಕೂಟವದು ತಾನೇ ನಿಜ ಮುಕ್ತಿಯು ಎಂಬುದೇ ನಂಬಿಗೆ ತೆರತಿಲ್ಲವೆಂದು. ಇದಕ್ಕೊಂದು ಸಣ್ಣ ದೃಷ್ಟಾಂತ ಕೊಡ್ತಿದ್ರು ನಮ್ಮ ಅಪ್ಪಗಳು. ಒಬ್ಬ ಕಂಠ ಪೂರ್ತಿ ಕುಡ್ದಿದ್ದಂತವ್, ಅವ ಬಾಯಿಲೆ ಹೊಳ್ಳಿ ಬೀಳಂಗ್ ಕುಡ್ದಿದ್ದ. ನಿಜವಾಗ್ಲೂ ಅವ ಬ್ರಾಹ್ಮಣ ಇದ್ದ.
ಕುಡಿದು ನಿಷೇಧಾಗ ಏನಂತಿದ್ದ ಅಂದ್ರ ನನ್ನಂತ ಕಟ್ಟ ಸೊಳೆ ಮಗನ ಯಾರಿಲ್ಲ ಅಂತಿದ್ದ. ಅವನ್ ನಿಜವಾಗ್ಲೂ ಏನಿದ್ದ? ಬ್ರಾಹ್ಮಣ ಬಂದಿದ್ದ. ಹೆಂಗ ಒಂದು ಶರೆ ಕುಡ್ದವನ ತನ್ನ ಸ್ವರೂಪವನ್ನ ಬದಲು ಮಾಡ್ಕೊಂಡು ಅವ್ನು ತನ್ನ ಮನಸ್ಸಿಗೆ ಬಂದಂಗ್ ಬೈಕೊಳಕತ್ತಾನ, ನೀನು ಕೇವಲ ಆನಂದ ರೂಪನು ಎಂಬ ಭಾವ ಅಸದೂರುವಿನಿಂದ ಬೋಧೆಯಿಂದ ತೆಗೆದುಕೊಂಡು ಅದನ್ನು ನಿನ್ನ ಪ್ರಜ್ಞಾಸ್ತರದಲ್ಲಿ ಇಟ್ಕೊಂಡು ತೋರುವಂತಹ ಜಗತ್ತೆಲ್ಲವೂ ನಿನ್ನ ಮೇಲೆ ಕಾಣುವ ಅಸದ್ರೂಪವಾದ ಮಾಯಿ ಕಾರ್ಯ ಅಂತ ನೀನು ತಿಳ್ಕೊಂಡಾಗ ನಿನಗೇನು ಆನಂದ ಆಕ್ಕತ್ತಲ್ಲ, ಆ ಆನಂದದ ಮುಂದೆ ಇನ್ಯಾವ್ದಾರ ಮಾಪ್ ಐತೇನು? ಅದಕ್ಕೇನು ಆನಂದಕ್ಕೆ ಮಾಪ್ ಐತೇನೆ? ಇನ್ನು ಅದಕ್ಕೆ ಉಂಬಿ ತುಳುಕದ, ಹೌದಿಲ್ಲ? ಅದ್ ಹೆಂಗ್ ನಿಂತದಂದ್ರೆ ಈ ನೊರಿ ಹಾಲು ಅಂತಿರ್ತಾವ. ಈಗ ನಿಮ್ಗೆಲ್ಲ ಈ ಪಾಕೆಟ್ ಹಾಲಿನವ್ರಿಗೆ ಗೊತ್ತಾಗುದಿಲ್ಲ. ಅದು ಚಲೋ ಎಮ್ಮೆ ಹಾಲ ತಂಬಿಗೆ ಬರ್ರ ಹಿಂಡಿ ಬಿಟ್ರೆ ಆ ನೊರಿ ಹಾಲ ತಂಬಿಗೆ ತುಂಬಾ ಹಾಕ್ರಿ ನೀವು ಅದನ್ನ ಬೇಕಾದಂಗ ಹಿಡ್ಕೊಂಡ್ ಬರ್ರಿ, ಒಟ್ಟ ತುಳ್ಕುದಿಲ್ಲ ಅದು. ಯಾಕಂದ್ರೆ ಗಟ್ಟಿರ್ತತಿ, ಮ್ಯಾಲ ನೊರಿ ಕೂತಿರ್ತತಿ ಅಲ್ಲಿ. ಹಂಗ ನಾನು ಆನಂದದ ಚಿದ್ಘನ ರೂಪನು ಎಂಬ ಭಾವ ನಿನ್ನೊಳಗೆ ಉಂಟಾತಂದ್ರ ಯಾವಾಗಾರ ಮರಳಿ ನೀ ದುಃಖದ ಕಡೆಗೆ ಹೋಗ್ಯೇನ? ಹೋಗ್ಯೇನ ನೀನು? ಬೇಕಾದಷ್ಟು ಕತೆ ಹೇಳಿದ್ನಲ್ಲ ಹಿಂದಿವ್ಕೆಲ್ಲ. ಆ ತುಂಬಿ ತುಳುಕದ ಆನಂದದ ಸುಧಾಬ್ಧಿ. ಸುಧೆ ಅಂದ್ರೆ ಅಮೃತ, ಅಬ್ಧಿ ಅಂದ್ರೆ ಸಾಗರ. ಅಮೃತದ ಸಾಗರವೇ ನಿನ್ನ ಹೃದಯ ಹೋಗ್ಯದ. ತುಂಬಿ ತುಳುಕದ ಆನಂದದ ಸುಧಾಬ್ಧಿ ಅಂದ್ರೆ ಏನು? ನಿನ್ನ ಹೃದಯ ಏನಾಗ್ಯದ? ನಾನು ಕೇವಲ ಆನಂದ ರೂಪನು ಅನ್ನುವಂಥ ಸಾಗರ, ಅದು ಶಾಂತಿ ಸಾಗರ, ಅದು ಅಟ್ಲಾಂಟಿಕ್ ಸಾಗರ ಆಗಿ ಅದು ಹಿಂದೂ ಮಹಾಸಾಗರ ಆಗಿ ನಿಂತು ಬಿಟ್ಟದು. ಅದು ಅದು ತನ್ನಳು ಲೀಯಮಾಗಿ ಎಲ್ಲಿ ಅಡಿಗೈತಪ್ಪ? ಅದು ತನ್ನಲ್ಲಿ, ನಿನ್ನ ಅಂತರಂಗದಲ್ಲಿ ಅಡಿಗೆದು. ನಿನ್ನ ಅಂತರಂಗದಲ್ಲಿ ಅಡಗಿರುವಂತಹ ಆ ಆನಂದದ ಸುಧಾ ಸಾಗರ ಅದು ಯಾವಾಗ ಅಂದ್ರೆ ಶಂಭುಲಿಂಗದ ಕೂಟವದು. ಯಾವಾಗ ಜೀವನು ದೇವನೊಂದಿಗೆ ಅಥವಾ ತ್ವಮ್ರೂಪವಾದದ್ದು ತತ್ರೂಪದೊಂದಿಗೆ, ನೀವು ಶಾಸ್ತ್ರದಲ್ಲಿ ಹೆಂಗ್ ಹೇಳ್ಬೇಕು? ಪದದಲ್ಲಿಯೂ. ಅಥವಾ ನಮ್ಮಂತವ್ರು ಹೆಂಗ್ ಹೇಳ್ತೀವಪ್ಪ ಅಂತಂದ್ರೆ ನದಿಯು ಸಾಗರವನ್ನು ಸೇರಿದಂತೆ. ಶಂಭುಲಿಂಗದ ಕೂಟವದು. ಶಂಭುಲಿಂಗ ಅಂದ್ರೇನು? ಸಮುದ್ರ. ನದಿ ಅಂತಂದ್ರೇನು? ಜೀವ. ಈ ಉದಾಹರಣೆಗಾಗಿ ಕ್ಯಾಲಿಕಟ್ ಮುಂದೆ ಹಾದು ಬಂದ ಗಂಗಾ ನದಿ ಬಂದು ಸಮುದ್ರವನ್ನು ಕೂಡ್ತಿರ್ತೈತಪ್ಪ ಅಲ್ಲಿ. ಎಲ್ಲಿ ತಕ ಸಮುದ್ರಕ್ಕೆ ಬರ್ತೈತಿವೋ ಅಲ್ಲಿ ತಕ ಅದು ಗಂಗೆ. ಸಮುದ್ರವನ್ನು ಕೂಡಿದ ನಂತರ ಗಂಗೆ ಅನ್ನೋ ಶಬ್ದ ಉಳಿತೈತನ? ಇಲ್ಲ. ಆ ಪವಿತ್ರ ಅನ್ನೋ ಭಾವ ಉಳಿತೈತನ? ಇಲ್ಲ. ಇಲ್ಲೇ ಒಂದು ಫೂಟಿನೊಳಗೆ ಸಮುದ್ರವನ್ನು ಕೂಡ್ತತಿ, ಒಂದು ಫೂಟಿನ ಹಿಂದೆ ಗಂಗೆ ಅದು. ಯಾವಾಗ ಸಮುದ್ರದಲ್ಲಿ ಧುಮುಕ್ತೋ ಆ ಗಂಗೆ ಅನ್ನೋದು ಏನಾಗ್ಬಿಡ್ತದು? ನಾಮ ಕಳ್ಕೊತ್ತು, ಅದ್ರ ರೂಪ ಕಳ್ಕೊತ್ತು, ಅದು ಸಮುದ್ರವೇ ಆದತ್ತೆ ರವಿ. ಯಾವಾಗ ಕೇವಲ ಚೈತನ್ಯದಲ್ಲಿ ನಿನ್ನ ಜೀವ ಚೈತನ್ಯವು, ಜೀವ ಭಾವಗಳೆಲ್ಲ, ದೇಹ ಭಾವಗಳೆಲ್ಲ ನಾಶವಾಗಿ ನೀನು ಸಮರಸದ ದೇವ ಭಾವದಲ್ಲಿ ನಿಂತು ಬಿಟ್ಟಿ ಅಂತಂದ್ರೆ ಅದಕ್ಕೆ ಏನಂತಾರ? ಅದಕ್ಕೆ ನಿಜ ಮುಕ್ತಿ. ಅದಕ್ಕೆ ಏನಂತ ಕರಿಬೇಕು? ಅದಕ್ಕೆ ನಿಜ ಮುಕ್ತಿ ಅಂತಂದ್ರೆ ಮರಳಿ ಬಾರದ ಪದವಿ. ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯಾದಿಗಳು ಕೆಲ ಕಾಲದಲ್ಲಿ ನಿನಗೆ ಮುಕ್ತಿ ಸುಖವನ್ನು ಕೊಟ್ಟು ಮರಳಿ ಮತ್ತೆ ಜನ್ಮಕ್ಕೆ ನಿನ್ನನ್ನು ದಬ್ಬುವಂತ ಸಾಧ್ಯತೆಗಳಿದಾವೆ. ಆದ್ರೆ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ, ಲಕ್ಷಣಾತ್ಮಕವಾದ ಮೋಕ್ಷ ರೂಪವನ್ನು ಹೊಂದಿದಂತ ನಿಜ ಮುಕ್ತಿ ಅದು ನಿನಗೆ ತೆರತಿಲ್ಲ. ಅದು ನಿನ್ನನ್ನು ಬಿಟ್ಟು ಬೇರೆ ಇಲ್ಲ. ನೀನು ಮುಕ್ತ ಸ್ವರೂಪನೇ ಇದ್ದೀಯಾ. ಕೊನೆಗೆ ಏನಪ್ಪ ಹೇಳುವುದನ್ನ? ನೀನು ಮುಕ್ತ ಸ್ವರೂಪನೇ ಇದ್ದೀಯ. ನೀನು ಬಂಧ ಅಂತ ತಿಳ್ಕೊಂಡದ್ದು ಅಜ್ಞಾನದಿಂದ. ಅಜ್ಞಾನ ದೇಶದಿಂದ ಬಂದಂತ ಬಂಧವನ್ನ ಜ್ಞಾನದ ಮಾತುಗಳಿಂದ ಹೋಗ್ಲಾಡಿಸಕ್ಕೆ ಹೊರತು ನೀನು ಮೊದಲೂ ಬಂದಿತನಲ್ಲ, ಕೊನೆಗೂ ಬಂದಿತನಲ್ಲ. ನೀನು ಮೊದಲೂ ಮುಕ್ತನೇ, ಕೊನೆಗೂ ಮುಕ್ತನೇ. ಅಂದ್ರೆ ಮುಕ್ತ ರೂಪನೇ ನೀನು ಅನ್ನುವಂತ ಪದವನ್ನ ತನ್ನನೇ ಪರವೆನ್ನುವುದಲ್ಲದೆ ಬೇರೆ ಭಿನ್ನವಿಟ್ಟರಸಲು ಏನಿದೆ ಇಲ್ಲಿ ಕಾಣಿಸಲು? ಈ ಜಗತ್ತಿನೊಳಗೆ ಏನದೆ? ಇದು ಏನ್ರ ಇತ್ತಂದ್ರೆ ಪೂರ್ವ ಜಾಂಡ ಜಾಲಂಗಳು. ಯಾವ ದೇಶಕ್ಕರ ಹೋಗು, ಯಾವ ಎಲ್ಲೇ ಮಂದಿ ಅಂತೆಲ್ಲರ ಹೋಗಿ
ಎಲ್ಲಿ ಹೋದ್ರು ಅದೇ ಹಸಿವೆ, ಅದೇ ತೃಷೆ, ಅದೇ ನಿದ್ರೆ, ಅದೇ ಕಾಮ ಬಿಟ್ಟು ಬೇರೆ ಏನೈತೆ ಹೇಳು? ಏನಿಲ್ಲ. ಯಾವ ದೇಶಕ್ಕೆ ಹೋದ್ರೆ ಏನು? ಏನ್ ಆ ದೇಶದೊಳಗೆ ಭಾರಿ ಐತಪ್ಪ, ನಮ್ಮ ದೇಶದೊಳಗೆ ಏನ್ ಹಂಗಿಲ್ಲ ಅಂತಂದ್ರೆ ಏನ್ ಹಂಗಂದ್ರೆ ಏನ್ ಅಲ್ಲೇನು ಕಾಮ್ ಇಲ್ಲೋ, ಅಲ್ಲೇನು ಕ್ರೋಧ ಇಲ್ಲೋ, ಅಲ್ಲೇನು ಹಸಿವಿಲ್ಲೋ, ಏನಿಲ್ಲ ಹೇಳಿ? ಅಜ್ಞಾನ ಕಾಲದಲ್ಲಿ ತೋರುವ ಜಾಂಡಗಳು ಇವು ಹುಟ್ಟಿ ಅಡಗುವ, ಹುಟ್ಟಿ ಸಾಯುವ ಹುಳಗಳಿವು. ಇವೆಲ್ಲವಕ್ಕೂ ಆಧಾರಭೂತವಾದಂತಹ ನೀನು ಹಗಲೆಲ್ಲ ಕಬಡ್ಡಿ ಗ್ರೌಂಡಿನ ದೃಷ್ಟಾಂತ ಕೊಟ್ಟಿರ್ತೇನೆ. ಕಬಡ್ಡಿ ಗ್ರೌಂಡಿನ ಮೇಲೆ ಅನೇಕ ಆಟಗಾರರು ಬಂದು ಆಟಿ ಸೋತು ನಕ್ಕು ಅತ್ತು ಹೋದಂತೆ ಈ ಜಗತ್ತು. ಚೈತನ್ಯದ ಮೇಲೆ ಈ ಜಗದ್ರೂಪಗಳು ಅನೇಕ ಜಗತ್ತುಗಳ ಕಾಣ್ತಾವ, ಅನೇಕ ಯುಗಗಳಂತೆ ಇವು ಇರ್ತಾವ, ಬಂಧುರದಂತೆ ತೋರ್ತಾವ. ಆದ್ರೆ ಏನ್ ಮಾಡೋದು, ನಿತ್ಯದಲ್ಲಿಯೂ ಕೂಡ ಇವು ಯಮನ ದವಡಿಯನ್ನು ಸೇರ್ತಿರ್ತಾವ. ನಿತ್ಯ ನಿಮ್ಮ ಪ್ರಯಾಣ ಯಾಕಡೆ ಐತಪ್ಪ? ಯಮನ ದವಡೆ ಕಡೆ. ಯಮನ ದವಡಿಗೆ ನಡೆದದ. ಅದು ಏನ್ ತಿಳ್ಕೊಂಡಿವಿ ನಾವು? ಶಾಶ್ವತ ತಿಳ್ಕೊಂಡಿವಿ. ಯಾಕೆ ತಿಳ್ಕೊಂಡಿವಿ? ನಿಮ್ಮ ಅಂತಃಕರಣದಲ್ಲಿರೋ ಆತ್ಮರೂಪ ಅದು ಶಾಶ್ವತವೇ ಇರೋಣದರಿಂದ ನಿಮ್ಗೆ ಶಾಶ್ವತ ಅನ್ನುವಂತ ಭಾವ ಬರ್ತದ. ಹೇಗೆ ಕಂಬಾರನ ಕುಲುಮೆಯ ಬೆಂಕಿಯ ಹತ್ತಿರ ಕುಳಿತವರಿಗೆ ಜಳ ಹೆಂಗ್ ಬಡಿತದೋ ಹಂಗ ಆತ್ಮನ ಅನುಸಂಧಾನದಲ್ಲಿ ಇರುವವರಿಗೆ ನಿಮಗೆ ಶಾಶ್ವತನೆಂಬ ಭಾವ ಬರೋದು ತಪ್ಪೇನಲ್ಲ. ಆ ಶಾಶ್ವತ ಅನ್ನುವಂತ ಭಾವವನ್ನ ದೇಹದ ಜೊತೆಗೆ ಕೂಡದೆ ದೇಹಿಯ ಜೊತೆಗೆ ಕೂಡಿಕೊಂಡು ಹೋದ್ರಿ ಅಂತಂದ್ರೆ ನೀವು ಕೇವಲ ಬ್ರಹ್ಮಸ್ವರೂಪರಾಗ್ತೀರಿ ಅನ್ನುವಂತ ಮಾತನ್ನ ಶ್ರೀಮನ್ನಜೀವನ ಶ್ರೀಗಳು ಈ ಪದ್ಯದಲ್ಲಿ ಅರ್ಪಣೆ ಮಾಡ್ತಾ ಇದ್ದಾರೆ. ನಾಳೆ ಇನ್ನು ಒಂದೇ ಒಂದು ಪದ ಏನ್ ಪೇಳೆನಾಗಿ ಈಗಲೇ ಮೊನ್ನೆ ಏನ್ ಮಾಡಿದ್ದೀವಿ ಅಂತಂದ್ರೆ ಇಚ್ಛಾಶಕ್ತಿ ಮತ್ತು ಜ್ಞಾನ ಶಕ್ತಿ ಎರಡು ಗೆಳೆತನವನ್ನ ನಿಮಗೆ ಹೇಳಿದ್ದೀವಿ. ಮೊನ್ನೆ ಏನ್ ಮಾಡಿತ್ತು? ಜ್ಞಾನ ಶಕ್ತಿ ಇಚ್ಛಾಶಕ್ತಿಯನ್ನು ಕೂಡಿ ಒಂದು ಪದ ಮಾಡಿತ್ತಲ್ಲಿ. ಈಗ ಕೊನೆಯ ಪದ ಏನಂದ್ರೆ ಇಚ್ಛಾಶಕ್ತಿಯು ಜ್ಞಾನ ಶಕ್ತಿಯನ್ನು ಮಾತಾಡ್ತದೆ ಈ ಸಲ. ಮೊನ್ನೆ ಏನ್ ಮಾಡಿತ್ತ ಬರುದ್ರೇನ ಜ್ಞಾನ ಇಚ್ಛಾಶಕ್ತಿಯನ್ನು ಮಾತಾಡ್ತಿತ್ತು. ಹೌದಾ? ಈಗ ಇಚ್ಛಾಶಕ್ತಿ ಏನಾಯ್ತು? ಈಗ ಆನಂದದ ಗಣವೇ ತಾನಾಗಿ ಬಿಡ್ತಲ್ಲ. ಈಗ ಅದು ಇಚ್ಛೆ ಏನಿತ್ತದು, ಅದಕ್ಕೆ ಆನಂದವಾಗಿರ್ಬೇಕು ಅನ್ನೋ ಇಚ್ಛೆ ಇತ್ತು. ಆನಂದದ ರೂಪ ನಾನೇ ಇದ್ದೇನೆ ಅನ್ನೋದು ಗೊತ್ತಾಯ್ತು. ಈಗ ಅದಕ್ಕೆ ಗೊತ್ತಾದ ಕೂಡಲೇ ಆ ಇಚ್ಛೆ ಏನ್ ಮಾಡ್ತಿದ್ದು, ತಾನು ಆನಂದ ರೂಪವೇ ಆಗಿ ತನ್ನ ಹತ್ತಿರ ಇರುವಂತ ಜ್ಞಾನದ ಗಿಳಿಯನ್ನು ಮಾತಾಡ್ತದೆ. ಹೇಳೇಣ ಈಗಡೆ ಹೌದು, ಈ ಆನಂದ ರೂಪ ನಾನು ಆನಂದ ರೂಪನೇ ಆಗಿ ನಿಂತಿಲ್ಲ ಹೇಳಿ ಈ ಕ್ಷಣದಲ್ಲಿ ಅಂತ ಹೇಳಿ ಇನ್ನು ಮುಂದಿನ ಪದ್ಯವನ್ನು ನೋಡೋರಲ್ಲ. ಇಲ್ಲಿಗೆ ಆನಂದದ ಆವಿರ್ಭಾವ ಆನಂದ ಲಕ್ಷಣ ಇಲ್ಲಿಗೆ ಮುಗೀತು. ಈ ಆನಂದ ಲಕ್ಷಣ ಮುಗಿದ ನಂತರ ನಿತ್ಯ ರೂಪ ಲಕ್ಷಣದ ಬಗ್ಗೆ ಚಿಂತನೆ ಪ್ರಾರಂಭ ಆಗ್ತದೆ. ನಾಳಿನ ಒಂದು ಪದದಿಂದ ಆನಂದ ರೂಪವನ್ನು ನಾವು ನೀವುಗಳೆಲ್ಲ ನೋಡೋಣ. ಸದ್ಗುರು ಸಿದ್ಧಾರೂಢಪ್ಪಂಗಳು, ಸದ್ಗುರು ಗೌಶಿಕಪ್ಪಂಗಳು ನಮ್ಮೆಲ್ಲರ ಮತಿಗೆ ಮಂಗಲವನ್ನು ಕೊಟ್ಟು ಆನಂದದ ಘನದಿಂದ ನಮ್ಮನ್ನು ಮುಕ್ತರನ್ನಾಗಿರ್ಲಿ ಅನ್ನುವಂತ ಮಾತನ್ನು ಹೇಳ್ತಾ ಸರ್ವರಲ್ಲಿಯೂ ಪ್ರಣಾಮಗಳು. ನಮಸ್ಕಾರ. 100 ನೋಡಿ 100 ಕೇಳಿದರೇನು? This call is now being recorded. ರುದ್ರಣ್ಣ, 100 ಗ್ರಂಥ ಓದ್ಬೋದು, 100 ಪ್ರವಚನ ಕೇಳ್ಬೋದು, ಆಶೆ ಹರಿಯದು, ರೋಷ ಬಿಡದು. ಮಾತಿನಂತೆ ಮನವಿಲ್ಲದ ಈ ಜಾತಿ ದೊಂಬಕರಣ ಏನೆಂದೇ? 100 ಪುಸ್ತಕ ಬರೆದಿರ್ಬೋದು, 100 ಮಾತು ಹೇಳಿರ್ಬೋದು, 4 ಮಠ ಕಟ್ಟಿರ್ಬೋದು, ಜನರಿಂದ ಏನಾದ್ರೂ ಹೌದು ಅನಿಸ್ಕೊಂಡು ತಿರುಗಾಡಿರ್ಬೋದು. ಪ್ರಾರಬ್ಧವೆಂಬಂತ ತಾಯಿ ದೇಹವೆಂಬ ಶಿಶುವನ್ನು ಒಪ್ಪಿಸಿ ಆ ವ್ಯವಹಾರ ಏನಿದ್ರು ಆ ತಾಯಿಗೂ ಆ ಮಗುವಿಗೂ ಸಂಬಂಧಿಸಿದ್ದಪ್ಪ. ಏನನ್ನಬೇಕು ವ್ಯವಹಾರ ಏನಿದ್ರು ಕೂಡ ಪ್ರಾರಬ್ಧನ ತಾಯಿ ದೇಹನಂತ ಕೂಸಿ ಸಂಬಂಧಪಟ್ಟದ್ದು ನನಗೆ ಸಂಬಂಧ ಇಲ್ಲ. ಈ ಉದಾಹರಣೆ, ಯಾರೊಬ್ರು ಯಜಮಾನ್ರ ಮನೆಗೆ ಹೋಗ್ರಿ, ನಿಮ್ ಹುಡುಗ ಶಾಲೆಗೆ ಹೋಗ್ಯಾನ್ರಿ, ನಿಮ್ ಹುಡುಗ ಎಷ್ಟನೇ ಹೋಗ್ಕಾನ್ರಿ ಅಂತ ಒಬ್ರು ಯಾರ್ದಾರ ಒಬ್ರಿಗೆ ಕೇಳಿದ್ರು, ನಮ್ಮಂತ ರೈತರನ್ನ ಕೇಳಿದ್ರೆ ನಾವ್ ಏನ್ ಹೇಳ್ತೀವಿ? ಈಗ ಅವ್ರು ಅವ್ರ ಹೋಗ ಗೊತ್ತಿರಪ್ಪ ಅಂತೀವಿ, ನಾವೇನಂತೀವಿ? ಅವ್ರ ಅವಾಗ ನಾನು LIC ಮಾಡೋ ಸಲ ಮಂದಿ ಮನೆಗೆ ಹೋಗಿರ್ತೇನೆ.
ಕೆಲವೊಬ್ಬರಿಗೆ ನಿಮ್ ಹುಡುಗನ ವಯಸ್ಸು ಎಷ್ಟು ಅಂತ ಕೇಳ್ತೇನೆ. ಅವ್ನ ತಂದೆ ಏನಂತ ಬಾರ ಇಲ್ಲ ಆ ಹುಡುಗನ ವಯಸ್ಸು ಹೇಳ್ಬಾತ ಅವ್ರ ಅವ್ನು ಕೇಳ್ತಾನೆ. ಅಂದ್ರೆ ಯಜಮಾನ್ ಏನ್ ಅನ್ಸದಂದ್ರೆ ಆ ಮಕ್ಕಳೇ ಮನಿ ಏನ ಆ ಮನೆ ಯಜಮಾನ ಹೀಗೆ ಗೊತ್ತಪ್ಪ, ನಮಗೇನ್ ಗೊತ್ತಿಲ್ಲ. ನಮ್ಗೇನಪ್ಪಾ ಅಂತ ಏನಿದ್ರು ನಮ್ ಮನೆ ದುಡಿಯೋದು ನಮಗ್ ತಂದು ಹಾಕೋದಷ್ಟೇ ಗೊತ್ತು ನಮಗೆ. ಉಳಿದದ್ದೆಲ್ಲ ನಮ್ಮ ಹೆಣ್ಮಕ್ಳಿಗೆ ಅವ್ರಿಗೆ ಗೊತ್ತು ಅಂತ ಮನ್ಯಾಗ ಸುಮ್ಮನೆ ದೃಷ್ಟಾಂತ ಕೊಡ್ತೀನಿ. ಹಂಗ ಜ್ಞಾನಿ ಆದಂತವ ಹೆಂಗ ಏನ್ ತಿಳ್ಕೊಬೇಕಂದ್ರೆ ಆ ದೇಹದ ಪ್ರಾರಬ್ಧ ಅದು ಹುಟ್ಟೋಗಿಂತ ಮುನ್ನ ಅದ್ರ ತಾಯಿ, ಪ್ರಾರಬ್ಧದ ತಾಯಿ ಆ ದೇಹವೆಂಬ ಕೂಸಿಗೆ ಏನು ಉಣಿಸ್ತದಪ್ಪ. ಅದು ನನಗೆ ಸಂಬಂಧಿಸಿದ್ದಲ್ಲ ಅಂತ ಹೇಳಿ ಪ್ರಾರಬ್ಧವನ್ನ ತನ್ನ ಸ್ವದೇಹವನ್ನ ಪರದೇಹದಂದೇ ನೋಡೋದು. ಹೆಂಗ್ ನೋಡುತ್ತಮ್ಮ ಅದು ಪರದೇಹವನ್ನು ನೋಡಿದಂತ ನೋಡುವುದು. ಈಗ ಈ ಬೇರೆ ಯಾರಿಗ ಒಬ್ರಿಗೆ ಜಡ್ ಬಂದೈತಪ್ಪ ನಿನ್ನ ಎದುರುಗಡೆ, ಅವ್ರಿಗೆ ಪಾಪ ಟೈಫಾಯ್ಡ್ ಬಂದು ಜ್ವರ ಬಂದವ ನಡುಗ್ತಾನವ, ನೀನು ಈಚೆ ಕಡೆ ನಿಂತ್ಕೊಂಡು ಇಲ್ಲಿ ತಗೋ ದವಾಖಾನೆಗೆ ಹೋಗುತ್ತವೋ ಅಂತ ಹೇಳಿ ಅವ್ನಿಗೆ ರಂಭಿಸ್ತಿಲ್ಲ. ಹಂಗ ನಿನ್ನ ದೇಹಕ್ಕೆ ಬರ್ತಪ್ಪ. ಈಗ ಜ್ವರ ಏನಾಯ್ತು, ಈಗ ನಿನ್ನ ದೇಹಕ್ಕೆ ಬರ್ತದೆ. ನಿನ್ ದೇಹಕ್ಕೆ ಬಂದಾಗ ಆ ದೇಹಕ್ಕೆ ಏನ್ ಹೇಳ್ಬೇಕಂದ್ರೆ, ನೋಡು ಹುಟ್ಟು ಬಂದಿ ಅಂದ್ರಿಂದ ವಾತ ಪಿತ್ತು ಕಪದ ಸಂಗಮ ನೀನು ಏನ್ ಅನ್ಬೇಕು ಹುಟ್ಟು ಬಂದಿ ಅಂದ್ರೆ ವಾತ ಪಿತ್ತ ಕಪದ ಸಂಗಮ ನೀನು. ಅದ್ರೊಳಗ ಏನೋ ವೈಪರೀತ ನಿನಗ ಹಂಗ ಜ್ವರ ಬಂದಾವ, ಸ್ವಲ್ಪ ತಡಿ, ನಾನು ನಿನ್ ತಗೊಂಡು ಬಳ್ಳಾರಿಗೆ ಹೋಗ್ತೇನೆ, ತೋರಿಸ್ಕೊಂಡು ಬರ್ತೇನೆ, ಸುಮ್ಮರು ಅಂತ. ಇದಕ್ಕೆ ಜ್ಞಾನ ಅನ್ಬೋದು. ಇದು ಜ್ಞಾನಿ ಹೆಂಗ್ ಬದುಕ್ತಾನಂದ್ರೆ ಮಂದಿಗೆ ಬುದ್ಧಿ ಹೇಳೋ ಜ್ಞಾನಿ ಅಲ್ಲ. ನಾವು ಬಹಳ ಶಣರಂತ ಯಾರಿಗೆ ಅಂತ ಅಂದ್ರೆ ಮಂದಿಗೆ ಬುದ್ಧಿ ಹೇಳೋರಿಗೆ. ಮಂದಿಗೆ ಬುದ್ಧಿ ಹೇಳೋರು ಶಣರಲ್ಲ, ತನ್ನ ದೇಹಕ್ಕೆ ತಾನೇ ಬುದ್ಧಿ ಕಲಿಸೋ ಶಣ. ಹಂಗ ನಿನ್ನ ದೇಹದೊಳಗೆ ಇಬ್ಬರು ಗೆಳೆಯರ್ ಕೂತಾರೆ. ಮೊನ್ನೆ ಅವರಿಬ್ಬರು ಮುಖ ತೋರಿಸಿದ್ದೆ ನಿನಗೆ. ಇವತ್ತ ಅವ್ರ ವಿರುದ್ಧ ಮುಖ. ಮೊನ್ನೆ ಪದದಲ್ಲಿ ಏನಾಗಿತ್ತು ಅಂದ್ರೆ ರಂಭಿಷೆ ತಾಯಿಯಾದಂತಹ ಜ್ಞಾನ ಶಕ್ತಿ ಮಗಳಾದ ಇಚ್ಛಾಶಕ್ತಿ ಹೇಳಕತ್ತಿತ್ತು. ಏನ್ ಹೇಳಕತ್ತಿತ್ತು ಅಂದ್ರೆ, ಯಾಕೆ ಇಚ್ಛಿಸ್ತೀಯೇ, ನೀನ್ ಇಚ್ಛಿಸಿದಂತೆ ಬ್ರಹ್ಮ ಇಲ್ಲ. ಮೊನ್ನೆ ಹೇಳಿದ ಪದ ಏನದು, ಅಂದವನರಿಗೆ ಅನುಭವ ಮಾಡಬೇಕು, ಅದು ಹಂಗಿಲ್ಲ ಅಂತ ಅದಕ್ಕೆ ಅದು ಹೇಳಿದ್ರೆ, ಇವತ್ತು ಏನ್ ಹೇಳಕತ್ತೈತಿ ಅಂದ್ರೆ ನಿನ್ನೆಯ ಜ್ಞಾನ ಮುಗಿತಲ್ಲ, ಅದಕ್ಕೆ ಆನಂದ ಗೊತ್ತಾಗ್ತಲ್ಲ. ಅದಕ್ಕೆ ಇಲ್ಲಿ ತಕ್ಕ ಇಚ್ಛಾಶಕ್ತಿ ಏನಂತ ತಿಳ್ಕೊಂಡಿತ್ತು ಅಂದ್ರೆ, ನೀವೆಲ್ಲರೂ ಏನ್ ತಿಳ್ಕೊಂಡಿದ್ರಿ ಅಂದ್ರೆ, ಇಚ್ಛಾಶಕ್ತಿ ಅಂದ್ರೆ ಯಾರು, ಶಿಷ್ಯನ ಗುರುತದು. ನಾವ್ ಏನ್ ತಿಳ್ಕೊಂಡಿವಿ ಅಂತಂದ್ರೆ, ಏನೋ ಹೋಗಿ ಪಡ್ಕೊಂಡ್ರೆ ನಮಗ್ ಸಂತೋಷ ಆಗತ್ತೆ. ಏನ್ ತಿಳ್ಕೊಂಡಿವಿ ನಾವು ಏನೋ ಹೋಗಿ ಪಡ್ಕೊಂಡ್ರೆ ಸಂತೋಷ ಆಗತ್ತೆ. ನಾವೇನಪ್ಪ ಹಸಿವಾಗ್ಯದ, ಹೋಟ್ಲಕ್ಕೆ ಹೋಗಿ ಊಟ ಮಾಡಿದ್ರೆ ಸಂತೋಷ. ನಾವ್ ಏನ್ ತಿಳ್ಕೊಂಡದ್ದು, ಥಂಡಿ ಬಂದದ, ಚಳಿ ಬಿಟ್ಟದ, ಒಂದ್ ಸ್ವೆಟರ್ ಒಂದ್ ರಗ್ಗು ಹಾಕೊಂಡ್ರೆ ಸುಖ ಆಕತ್ತಪ್ಪ. ಅಂದ್ರೆ ಏನೋ ಪಡ್ಕೊಂಡ್ರೆ, ಏನೋ ತಗೊಂಡ್ರೆ, ಎಲ್ಲೋ ಹೋಗಿ ಕೂಡಿದ್ರೆ ಸುಖ ಆಕತಿ ಅಂತ ನಾವು ತಿಳ್ಕೊಂಡಿವಿ. ಇದಕ್ಕೆ ಹೆಚ್ಚಿಗೆ ಏನ್ ತಿಳ್ಕೊಂಡಿವಿ ಅಂತಂದ್ರೆ, ಏನೋ ಎಲ್ಲ ಗುರುಗಳನ್ನ, ಒಂದಿಷ್ಟು ದೇವತೆಗಳನ್ನ, ಒಂದಿಷ್ಟು ಯಜ್ಞ ಯಾಗಾದಿಗಳನ್ನ ಪೂಜಿಸಿದ್ರೆ ಸುಖ ಆಕತಿ. ಇದಾವಾಗ ನೀವು ತಿಳ್ಕೊಂಡದ್ದು. ಯಾಕೆ ಪೂಜೆ ಮಾಡ್ತೀರಪ್ಪ ಲೋಕದಲ್ಲಿ ಎಲ್ಲರೂ ನೀವು, ಯಾಕೆ ಯಜ್ಞ ಮಾಡ್ತೀರ ನೀವು ಅಂದ್ರೆ, ಇದನ್ನ ಮಾಡಿದ್ರೆ ಸುಖ ಆಕತಿ. ಹೌದಲ್ಲ ತಿಳ್ಕೊಂಡದ್ದು. ನೀವು ಶರಣರಿದ್ರೆ ನೀವೇನ್ ತಿಳ್ಕೊಂತೀರಂದ್ರೆ, ಗುರುದೇವತೆಗಳನ್ನ ಹಿಂಗ್ ಪೂಜಿಸಿದ್ರೆ, ಪುಸ್ತಕ ಓದಿದ್ರೆ, ಏನೋ ಹಿಂಗ್ ಮಾಡಿದ್ರೆ ಸುಖ ಆಕತಿ ಅಂತ ನೀವು ತಿಳ್ಕೊಂಡಿರಿ. ನಾವು ಸಂಸಾರಿಕರು, ನಮ್ಗೇನ್ ತಿಳ್ಕೊಂಡಿವ್ ಅಂದ್ರೆ, ಒಂದಿಟ್ಟು 4 ದುಡ್ಡು ಗಳಿಸಿದ್ರೆ, ಒಂದಿಟ್ಟು ಏನೋ ಒಂದಿಟ್ಟಿನ ಕಬ್ಬು ಕಳಿಸಿದ್ರೆ, ಏನೋ ಒಂದಿಟ್ಟು ಬೀಗರ ಆಸ್ತಿ ಹತ್ತಿದ್ರೆ ಸುಖ ಆಕತ್ತ ನಾವು ತಿಳ್ಕೊಂಡಿವಿ. ಅಂದ್ರೆ ಎಲ್ಲಾರು ಏನ್ ತಿಳ್ಕೊಂಡಿವಿ ನಾವು, ಏನೋ ಪಡ್ಕೊಂಡ್ರೆ, ಏನೋ ಮಾಡಿದ್ರೆ,
ಏನೋ ಸಿಕ್ಕ ಸುಖ ಆಗತ್ತೆ ನಾವು ತಿಳ್ಕೊಂಡಿವಿ. ಹೌದು. ಅದು ಸಿಕ್ಕರಾಗಲಿ ಮಾಡಿದ್ರಾಗಲಿ ನೀವು ಹೋಗಿ ಕೂಡಿದ್ರಾಗಲಿ ಸುಖ ಆಗ್ತಿತ್ತು ಅಂದ್ರೆ, ಸುಖದ ಅನುಭವ ನಿನಗೆ ಬರ್ತಿತ್ತು ಅಂದ್ರೆ ಅದರ ಅರ್ಥ ನೀನೇ ಸುಖ ರೂಪನಿದ್ದಿ. ಹೌದು. ಈಗ ನಿನ್ನ ನಾಲಿಗೆಯಲ್ಲಿ ಜೀವ ಐತಂತ ಹೇಳಿ ನಿನ್ನ ನಾಲಿಗೆ ಮೇಲೆ ಪೇಡೆ ಇಟ್ರೆ ಸುಖ ಆಕೈತೆಪ್ಪ. ಹೌದು. ನಿನ್ನ ನಾಲಿಗೆಯಲ್ಲಿ ಜೀವ ಇರ್ಲಿಲ್ಲ ಅಂತ ತಿಳ್ಕೊರುತ್ತೆ ನಾವು. ಹ್ಮ್. ಪೇಡೆಯಿಂದ ಸುಖ ಆಕಿತ್ತು ಅಂದ್ರೆ ಈಗ ನೋಡಿ ಇವ್ರು ಪಟಾಕ್ಷಿ ಹಾರಿಸ್ತಾರೆ. ಅವ್ರು ಏನ್ ತಿಳ್ಕೊಂಡಾರಂದ್ರೆ ಹಿಂಗ ಹಾರಿಸಿದ್ರೆ ದೇವ್ರು ಬರ್ತಾನಂತ ತಿಳ್ಕೊಂಡಾರ. ದೇವ್ರು ಬರೋದ್ರಲ್ಲಿ ಬಿಡ್ಬೇಕು. ದೇವ್ರೇನ್ ಸುಧಾರ ಬರ್ತದೆ ಹೇಳು? ವಾತಾವರಣ ನಿರ್ಮ, ಶಬ್ದ ನಿರ್ಮ ಅಲ್ಲಿ, ವಾತಾವರಣ ವಾಯುವಿನಲ್ಲಿ ಉಷಾ ನಿರ್ಮ ಅಲ್ಲಿ, ಹೌದಿಲ್ಲ? ಅಂದ್ರೆ ಮೂರ್ಖರು ಹಿಂಗ್ ಸುಖ ಪಡ್ತಾರ. ಮುಖೇಶಿದಾನ್ ರೊಕ್ಕ ಕೊಟ್ಟು ಆ ಪಟಾಕ್ಷಿ ಬಂದು ಆ ಹುಯಿ ಕುಡಿದು ಆ ಶಬ್ದ ಬಂದು ಇನ್ನೊಬ್ಬರ ಕಡೆಯಿಂದ ಬಯಸ್ಕೊಂಡು ಇವ್ರು ಸುಖ ಪಡೋರು ಈಗ. ಇನ್ನು ಕೆಲವೊಬ್ರು ಏನ್ ಮಾಡ್ತಾರ, ಒಂದಿಷ್ಟು ವೈನ್ ಕುಡಿತಾರ. ಇನ್ನು ಕೆಲವೊಬ್ರು ಏನ್ ಮಾಡ್ತಾರ, 120 ಕಿಲೋಮೀಟರ್ ಗಾಡಿ ಓಡಿಸಿ ಆಕ್ಸಿಡೆಂಟ್ ಮಾಡ್ಕೊತಾರ. ಹಿಂಗೆ ಹೋಗಿದ್ರು. ಇದು ಎಲ್ಲದಕ್ಕೂ ಚಿಂತನೆ ಮಾಡ್ಬೇಕು ಬೇಡ? ಮಾಡ್ಬೇಕು. ಇದೆಲ್ಲ ಸುಖ ಆಗ್ಬೇಕಾಗಿತ್ತಂದ್ರೆ ಮೊದಲ ನೀ ಚೈತನ್ಯ ರೂಪ ಇರ್ಬೇಕು. ಈಗ ಒಂದ್ ಸಿನಿಮಾ ನೋಡೋದ್ರಿಂದ ಸುಖ ಆಗತ್ತಂತ ತಿಳ್ಕೊಳ್ಳಪ್ಪ. ಹೌದಾ? ಆ ಸಿನಿಮಾ ನೋಡ್ಬೇಕಾಗತ್ತಪ್ಪ ಅಂದ್ರೆ ನಿನಗ್ ಕಣ್ಣು ಬೇಕೋ ಬೇಡ? ಬೇಕಪ್ಪ. ಇನ್ ನಿನ್ ಕಣ್ಣು ಇಲ್ದ್ರೆ ಸುಖ ಆಗತ್ತೇನು? ಆಗಲ್ಲಪ್ಪ. ಆತಪ್ಪ. ತಿರುಪತಿ ಶ್ರೀಮನ್ ನಾರಾಯಣ ವೆಂಕಟಾಚಲ, ಆ ಭೂಲೋಕದಲ್ಲಿ ವೈಕುಂಠ ತಿರುಪತಿ. ಆ ತಿರುಪತಿ ಶ್ರೀಮನ್ ನಾರಾಯಣನ ಮೂರ್ತಿಯನ್ನ ನೋಡಿ ಆ ಮೂರ್ತಿಯಿಂದ ನನಗೆ ಸುಖ ಹಾಕಿತ್ತಂದ್ರೆ ನಾನು ನನಗೆ ಕಣ್ಣು ನನಗೆ ಚೈತನ್ಯ ಇಲ್ಲದ ಹೆಣ ನಿಂದಿರುತ್ತಾನ ಆಕತೆ ನೋಡುನು? ಆಗಲ್ಲ. ಅಂದ್ರೆ ಪೇಡೆ ಇಟ್ಟರು ಸುಖ ಆಗ್ಲಿಲ್ಲ, ಒಳ್ಳೆ ದೃಶ್ಯ ನೋಡಿದ್ರೆ ಸುಖ ಆಗಲಿಲ್ಲ. ಯಾಕಾಗ್ಲಿಲ್ಲ? ಚೈತನ್ಯ ಇಲ್ಲ. ಅಂದ್ರೆ ಚೈತನ್ಯವೇ ಆನಂದ ರೂಪ ಐತೆ. ನಾವೇನ್ ತಿಳ್ಕೊಂಡಿವಿ? ಸುಖ ಹೊರಗಡೆ ಐತಂತ ತಿಳ್ಕೊಂಡಿವಿ. ಮನೆಗೈತ ತಿಳ್ಕೊಂಡೇನೆ, ಹೊರಗಿಲ್ಲದು. ವಿಶ್ವದಲ್ಲಿ ಘಟಿಸುವ ಸುಖದ ಸಮಗ್ರ ಸಾಧನಗಳು ನೀ ಆನಂದ ರೂಪ ಇದ್ರೆ ನನಗೆ ಸುಖ ಆಕತ್ತೆ ಹೊರತು ಸುಮ್ಮನೆ ನೀವು ಹೆಣ್ಣುಡುವರು ನೀವು ಅದಿರಿ ಅಂತ ನಿಮಗೆ ಹೇಳ್ಬಾರ್ದು ಬಿಟ್ಟಿದ್ದೀನಿ. ವಾಸ್ತವಿಕವಾಗಿ ಕಟುಸತ್ಯ ಒಂದ್ ಮಾತು ಹೇಳಿದ್ರೆ ನಿಮ್ಗೆ ತಕ್ಷಣ ಅರ್ಥ ಆಗುತ್ತದು. ಬಹಳ ಮಂದಿ ಕ್ಲಾಸ್ನಾಗ ಹೆಣ್ಣುಡುವರದಿರಿ, ಅದಕ್ಕೆ ನಿಮಗೆ ಹೇಳಾಕ ಸಂಕೋಚ ಆಗಿಬಿಟ್ಟಿದ್ದೀನಿ. ನಿಮ್ಮಲ್ಲಿ ಚೈತನ್ಯ ಇದ್ರಾಗ ಅನ್ಯರಿಂದ ನಿಮಗೆ ಸುಖ ಸಿಗುತ್ತದಲ್ಲದೆ, ನಿಮ್ಮಲ್ಲಿ ಚೈತನ್ಯ ಇಲ್ಲ ನಿಮಗೆ ಯಾರಿಂದನೂ ಸುಖ ಸಿಗುವುದಿಲ್ಲ. ಅಂದ್ರೆ ಅರ್ಥ ಏನೋ, ನೀನೇ ಸುಖರೂಪನು. ಹೌದಿಲ್ಲ? ಆ ಸುಖರೂಪನು ನೀನೇ ಅಂತ ನಿನ್ನೆಯ ಪದ ತನಕ ತನ್ನನೇ ಪರವೆಂದು ತಿಳಿಯುವುದಲ್ಲದೆ ಅಂತ ನಿನ್ನೇನು ತುಂಬದ ತುಳುಕದ ಸಭೆಯದ ಅಂತೆಲ್ಲ ಹೇಳಿದ್ರಲ್ಲ ನಿನ್ನೆ. ಅವಾಗ ಇಚ್ಛಾಶಕ್ತಿ ಇತ್ತಲ್ಲ, ಅದು ಕೇಳ್ಕೊಟ್ ಕೂತಿತ್ತಲ್ಲ, ಅದಕ್ಕೆ ತಲೆನ ಕೆಡ್ತಪ್ಪ. ಇಲ್ಲಿ ತಕ್ಕ ಏನ್ ತಿಳ್ಕೊಂಡಿತ್ತು? ಆ ಇಚ್ಛಾಶಕ್ತಿ ಏನ್ ತಿಳ್ಕೊಂಡಿತ್ತು? ಸುಖದ ವಸ್ತುಗಳು ಹೊರಗಡವು. ಹೌದಿಲ್ಲ? ಅದಕ್ಕೆ ತಲೆನ ಕೆಡ್ತಪ್ಪ. ಅಯ್ಯೋ ಶಿವ, ಹೌದಲ್ಲ? ಸಿನಿಮಾ ನೋಡಿದಾಗ ಸುಖ ಆಗ್ತಿತ್ತು ಅಂತಂದ್ರೆ ನನಗೆ ಚೈತನ್ಯ ಇರ್ಬೇಕು. ನಾನು ಗಂಡ ಹೆಂಡತಿಯ ಮಧ್ಯದಲ್ಲಿ ಸುಖ ಆಗ್ತಿತ್ತು ಅಂದ್ರೆ ನಾ ಚೈತನ್ಯವಾಗಿರ್ಬೇಕು. ನಾಲ್ಗೆ ಮೇಲೆ ಪೇಡೆ ಇದ್ದ ಸುಖ ಆಗ್ತಿತ್ತು ಅಂತಂದ್ರೆ ನಾನು ಚೈತನ್ಯವಾಗಿರ್ಬೇಕು. ಅಂದ್ರೆ ಚೈತನ್ಯವಾಗಿ ನಾನು ಇದ್ರೇನೆ ಲೋಕದ ವ್ಯವಹಾರಗಳು ಸುಖ ಕೊಡ್ತಾವಲ್ಲದೆ, ನಾನು ಚೈತನ್ಯ ಇಲ್ಲ ಅಂತಂದ್ರೆ ಲೋಕದಲ್ಲಿ ಸುಖ ಅನ್ನೋದು ಇಲ್ಲ ಅನ್ನೋದು ಕೇಳಿ ಅದಕ್ಕೆ ತಲೆ ಗಿರಂತಪ್ಪ. ಗಿರ್ ಅಂದ್ರು ಆ ಜ್ಞಾನ ಶಕ್ತಿ ಆದಂತ ಗುರು. ಜ್ಞಾನ ಶಕ್ತಿ ಅಂದ್ರೆ ಏನ್ ತಿಳ್ಕೋಬೇಕು? ಇವತ್ತ ಗುರು ಅಂತ ತಿಳ್ಕೋಬೇಕು. ಇಚ್ಛಾಶಕ್ತಿ ಅಂದ್ರೆ ಏನಂತ ತಿಳ್ಕೋಬೇಕು? ಶಿಷ್ಯ ಅಂತ ತಿಳ್ಕೋಬೇಕು. ಹೌದಿಲ್ಲ? ಅದು ಗುರುಗಳ ಪಾದವನ್ನು ಬಿಟ್ಟಂಗೆ ಹಿಡಿತಪ್ಪ. ಗುರುಗಳಂದ್ರು ಯಾಕೋ ಪ್ರವಚನ ಮುಗಿತಲ್ಲ ಬಿಟ್ಬಿಡ್ ನನ್ನ, ನಾನು ವಿಶ್ರಾಂತಿ ಹೋಗ್ತೀನಿ,
ಅಂತ ಗುರು ಅಂದ. ಅವಾಗಂತಾನ ಹೇ ಹಂಗ ಆಗಂಗಿಲ್ಲದು, ಹಂಗ ಆಗಂಗಿಲ್ಲದು ಗುರುನಾಥ, ಈ ಜ್ಞಾನಶಕ್ತಿ ಹಂಗ ಆಗಂಗಿಲ್ಲದು. ಏನಾಗೆ ಹೆಂಗ್ ಓದ್ಬೇಕದ, ಹೆಂಗ್ ಓದ್ಬೇಕದ? ನಾಳೆ ಮುಂಜಾನೆನ ಈಗಲೇ ಅದೇ ಹೆಂಗ್ ಬರ್ದ ನೋಡ ಅಲ್ಲಿ ಏನಾಗಿ ನಾಳೆ ಮುಂಜಾನೆ ಅಂದ ಈಗಲೇ ಹೆಂಗ್ ತಗೋಬತ್ತಾತು. ಏನಾಗೆ ಈಗಲೇ ಊಟ ಟೈಮ್ ಆಗೈತೆ, ಊಟ ಪಾಠ ಹೋಗ್ತೀನಿ ಗಾಡಿನ, ನಿದ್ರೆ ಬತ್ ಮಾಡ್ಕೊಡು, ನಿದ್ರೆ ಬದ್ರಿ ಹೋಗ್ತೀನಿ ಗಾಡಿನ. ನನಗೆ ನಿದ್ರೆ ಬಂದ, ನನಗೆ ಊಟ ಬೇಡ, ಜಗತ್ತಿನ ಸಂಪರ್ಕ ಬೇಡ. ಯಾವುದು ಆನಂದದ ಘನ ನನ್ನ ಹೃದಯದಲ್ಲಿ ಐತಂತ ಹೇಳಿದಲ್ಲ, ಅದನ್ನ ಈಗಲೇ ಹೇಳು. ಅದಕ್ಕೆ ಮತ್ತೆ ಹಂಗೆ ಹೇಳಿಲ್ಲವ, ಮತ್ತೆ ರಂಭಿಸ್ಬೇಕಲ್ಲ, ಹೇಳಾದ್ರೆ ರಂಭಿಸ್ಬೇಕಲ್ಲ, ಗುರುಗಳಿಗೆ ರಂಭಿಸ್ಬೇಕಲ್ಲ. ಹೌದಿಲ್ಲ? ಏ ರಾಜ ಮಹಾಳಗತಿಯೇ, ಈ ಜ್ಞಾನ ಶಕ್ತಿಯೇ, ಈ ಸದ್ಗುರುನಂತನೇ ಸಕಲೇಂದ್ರಿಯಗಳಲ್ಲಿ ವಿಕರಿಸಿ, ಕಣ್ಣಿನಲ್ಲಿ ದೃಶ್ಯವಾಗಿ, ಕಿವಿಯಲ್ಲಿ ಶ್ರೋತ್ರವಾಗಿ, ನಾಲಿಗೆಯಲ್ಲಿ ನುಡಿಯಾಗಿ, ಚರ್ಮದಲ್ಲಿ ಸ್ಪರ್ಶವಾಗಿ, ಏ ರಾಜ ಮರಾಳಗತಿಯೇ ಅಂದ್ರೆ ಈ ನಿಂದಿನಂತೆ ನಾಟ್ಯ ಮಾಡುವವಳೇ. ಚಂದಿಲ್ಲ ಶಬ್ದ, ಚಂದಿಲ್ಲ. ಯಾಕೆ ಯಾಕೆ ಅಂದ್ರೆ ನೋಡು, ಒಂದು ಕ್ಷಣದಲ್ಲಿ ಚರ್ಮದಲ್ಲಿ ನೀನು ಸ್ಪರ್ಶವಾಗಿ ಸುಖಿಸ್ತಿ, ಕಣ್ಣಿನಲ್ಲಿ ರೂಪವಾಗಿ, ಕಿವಿಯಲ್ಲಿ ಶಬ್ದವಾಗಿ, ಏನಂತ ಹೇಳಿ ನಿನ್ನ ಆಟ. ಕ್ಷಣಾರ್ಧದಲ್ಲಿ ದೇಹದ ತುಂಬೆಲ್ಲ ಯಾರಿಗೂ ಹೆಜ್ಜೆ ಸಫಲವಾಗದ ಹಾಗೆ ಹೇ ನಡೆಯುವವಳೇ, ಹೇ ಮಾಲಿನೇ, ಹೇ ನನ್ನ ಪ್ರೀತಿಗೆ ಪಾತ್ರಳೇ, ಹೇ ದೇವತೆಯೇ, ಹೇ ಗುರುದೇವಾ. ಸಂಬೋಧನೆ ಚಂದ ಮಾಡ್ತಾನೆ ನೋಡು. ರಾಜ ಮಹಾಳಗತಿಯೇ, ಹೌದಿಲ್ಲ? ಹೇ ಮಾನಿನಿ, ಹೇ ಮಾನಿನೇ, ಹೌದಿಲ್ಲ? ಭೋಗಗಳ ಮೇಲಿಲ್ಲದೆ, ಈ ಶಬ್ದ ಅಂಡರ್ಲೈನ್ ನೋಡಿದ, ಭೋಗಗಳ ಮೇಲಿಲ್ಲದೆ ಅಂದ್ರೆ ಜಾಗ್ರದಲ್ಲೇ ಸಕಲ ವಸ್ತುವಿನ ಭೋಗದೊಂದಿಗೆ ಸುಖವನ್ನು ಪಡಿತೀನಿ ನಾನು. ಜಾಗ್ರದಲ್ಲಿ ಹೆಂಗ್ ಪಡಿತೀಂತವ ನಾನು? ಸಕಲ ವಿಷಯ ಜೊತೆಗೆ ಕೂಡ್ತಾನೆ. ಇಂದ್ರಿಯಗಳ ವಿಷಯ ಜೊತೆಗೆ ಕೂಡಿದಾಗ ಸುಖವೋ ದುಃಖವೋ ಏನೋ ಒಂದು ಭೋಗ ಆಗ್ತದೆ. ಭೋಗ ಭೋಗ ಅಂದ್ರೆ ಏನಲ್ಲದು, ಇಂದ್ರಿಯಗಳು ವಿಷಯಗಳ ಜೊತೆಗೆ ಕೂಡಿ ಪಡೆಯುವ ಅನುಭವಕ್ಕೆ ಭೋಗ ಅಂತ ಕರೀಬೇಕು. ಅದು ಭೋಗ ಅಂದ್ರೆ ಬರೀ ಶ್ರೀಮಂತಿಗೆ ಅಷ್ಟ ಅಲ್ಲ, ದುಃಖವೂ ಭೋಗವೇ. ಇಲ್ಲಿ ತನಕ ನಾನು ಹೆಂಗ್ ಪಡಿತಿದ್ನಿದ್ವು ಈ ಭೋಗವನ್ನ ಅಂದ್ರೆ, ಜಾಗ್ರದಲ್ಲೇ ವಿಷಯಗಳ ಜೊತೆಗೆ ಕೂಡಿ ಪಡಿತಿದ್ದೆ. ಆದ್ರೆ ನಿನ್ನ ಅಡಿಯನ್ನು ಹಿಡಿದು ನಿನ್ನ ಜ್ಞಾನ ಸುದಿಯಲ್ಲಿ ನಿಂದು ನನಗೆ ಇವತ್ತು ಆನಂದ ಹೆಂಗದ ಗೊತ್ತಾಗ್ಯದಂತಂದ್ರೆ, ಆನಂದದ ಸ್ವರೂಪವೇ ನಾನಿದ್ದೇನೆ ಅಂತ ಗೊತ್ತಾಗೈತೆ ಹೊರತು ಆನಂದವನ್ನು ಪಡಿತೀನಿ ಅನ್ನೋದನ್ನ ಇಂದು ನಾನು ತಿಳಿದುಕೊಂಡೆ. ಭೋಗಗಳ ಮೇಳವಿಲ್ಲದೆ ಅಂದ್ರೆ ನನಗೆ ಆನಂದ ಇರಲಿಕ್ಕೆ ಇಂದ್ರಿಯಗಳಾಗಲಿ ವಿಷಯಗಳಾಗಲಿ ಬೇಡವೇ ಬೇಡ. ನಿದ್ರೆಯಲ್ಲಿ ಯಾವ ಭೋಗದಪ್ಪ ನಿಮಗ? ನಿದ್ರೆಯಲ್ಲಿ ಯಾವ ಆನಂದ ಆಗ್ಯದಲ್ಲ, ಅಲ್ಲಿ ಏನ್ ಬೇಡ ತಿನ್ನಾಕತ್ತೀರಿ? ಬೇಡ ತಿನ್ನಾಕತ್ತೀರಿ? ಹೆಂಡತಿ ಮಾಡ್ಕೊಂಡಿನಿ, ರೊಕ್ಕ ಎಣಸಾಕತ್ತೀನಿ. ನಿದ್ರೆ ಸುಖವಾಗಿ ಮಲಗಿಯಲ್ಲ ರುದ್ರನ. ಏನು ರೊಕ್ಕ ಎಣಿಸಿ ಸುಖ ಪಡ್ಕೊಂಡಿವೋ, ಹೆಂಡತಿ ಮಾಡ್ಕೊಂಡು ಪಡ್ಕೊಂಡಿವೋ, ಬಂಗಾರ ತಗೊಂಡಿವೋ, ಏನು ಸುವರ್ಣ ಕಿರೀಟ ಇಟ್ಕೊಂಡಿವೋ, ಏನು ಸುಖ ಆಗಿದೆ ನನಗಲ್ಲ? ಏನಿಲ್ಲ, ಏನೂ ಇಲ್ಲ. ಏನೂ ಇಲ್ಲದೆ ಆನಂದವಾಗಿ ಬರೇ ಒಂದು ನಿದ್ದೆಯೊಳಗನೆ ಇಷ್ಟ ಆದಾಗ ಜ್ಞಾನದಲ್ಲಿ ನಿಂತಾಗ ಏನಾಗಿರ್ಬೇಡ. ಅಲ್ಲೋ ತಮ್ಮ, ಅಜ್ಞಾನ ವ್ಯಾಕೃತ ಸುಖ ಅದು. ಅಜ್ಞಾನ ವ್ಯಾಕೃತ ಸುಖವೇ ಅಷ್ಟು ಆನಂದವನ್ನು ಕೊಟ್ಟದೆ. ಇನ್ನು ಜ್ಞಾನದಲ್ಲಿ ಮುಳುಗಿದಾಗ ಅದೆಂತ ಸುಖ ಆಗಿರ್ಬೋದಪ್ಪ. ಯೋಚನೆ ಮಾಡಿ ನೋಡು, ಯೋಚನೆ ಮಾಡಿ ನೋಡು. ಈಗ ಎಲ್ಲೋ ಒಂದ್ ಕಡೆ ಬಾಸುಂದಿ ಪೂರಿ ಮಾಡಾಕತ್ತಾರ. ರೋಡ್ನ್ಯಾಗ ನಾನು ಹೊಂಟಿದ್ದೆ. ಶಿವಲೀಲಾ ಏನ್ ಮಾಡಾಕತ್ತಿದ್ಲಂದ್ರೆ, ಪೂರಿ ಬಾಸುಂದಿ ಬಟಾಟಿ ಭಾಜಿ ಮಸ್ತ್ ಒಳಗ್ ಮಾಡಿ ಒಗ್ಗರಣೆ ಕೊಡಕತ್ತಿದ್ಲಕ್ಕಿ. ನಾ ರೋಡ್ನ್ಯಾಗ ಹೊಂಟಿನಪ್ಪ. ಮೂಗೇನ್ ಸುಮ್ಮನೆ ಇರ್ತೈತಿ ಇದು?
ಆ ವಾಸನೆ ಬಂದು ನನ್ನ ಮೂಗಿಗೆ ಬಡಿತು. ಓಹೋ, ಶಿವಲಿಲ್ಲ ಬಾಸುಂದಿ ಮಾಡಕತ್ತಾಳ. ಬರೀ ವಾಸನೆಯಲ್ಲೇ ಅಷ್ಟು ಸುಖ ನನಗೆ ಸಿಗ್ತದೆ. ನನ್ನ ಒಳಗೆ ಕರ್ಕೊಂಡು ಹೋಗಿ ನನಗೆ ಮಡಿ ವಸ್ತ್ರ ತೋರಿಸಿ ಚಾಪಿ ಹಾಕಿ ಮೋಸ್ಟ್ ತಾಟಿನ ತುಂಬಾ ಕೇಸರ್ ಆಗಿರೋ ಬಾಸುಂದಿ ಹಾಕಿ ಬಿಸಿ ಬಿಸಿ ಪುರಿ ಮಾಡಿ ಕೊಟ್ರ ಅದನ್ನ ಉಣ್ಣುವಾಗ ಎಷ್ಟು ಸುಖ ಬೇಡ. ಹಾಗೆ ನಿದ್ರೆಯಲ್ಲೇನೆ ಅಷ್ಟು ಸುಖ ಆಗ್ಯದ. ಆತ್ಮನ ವಾಸನೆ ಅದು. ನಿದ್ರೆಯಲ್ಲಿ ಏನ್ ಸುಖ ಪಟ್ಟಿಯಲ್ಲ ನೀನು, ನಾನು ಬಾಸುಂದಿ ವಾಸನೆ ತಗೊಂಡು ಸುಖ ಪಟ್ಟಂಗದು. ಅದೇ ಬಾಸುಂದಿಯನ್ನು ನಾನು ಕುಡ್ದಾಗ ಹಂಗ ಆತ್ಮಾನಂದ ಜ್ಞಾನಾನಂದದಲ್ಲಿ ಎಷ್ಟಾಗಿದೆ ಬೇಡ, ವಿದ್ಯಾನಂದದಲ್ಲಿ ಅಲ್ಲಿ ಏನಾದ್ರು ವಿಷಯಗಳದಾವನ ಇಲ್ಲ, ಅಲ್ಲಿ ಇಂದ್ರಿಯಗಳ ಅವಶ್ಯಕತೆ ಐತನ ಇಲ್ಲ. ಆ ಧ್ಯಾನಸ್ಥ, ಆ ಸಮಾಧಿಸ್ಥ, ಅದು ಯಾವ ಸುಖದಲ್ಲಿರಬೇಡ. ಅದು ಅಂತಹ ಸುಖ ಆ ಭೋಗಗಳ ಮೇಳವಿಲ್ಲದೆ. ಆ ಪದ ಹೆಂಗ ನೋಡ್ರಿದ್ರನ, ಆ ಪದ ಕೂಡಿಸಿದ್ದು ನೋಡಿ ಹುಚ್ಚಿಡಿಬೇಕು. ಭೋಗಗಳ ಮೇಳವಿಲ್ಲದೆ ಸವಿಯುವ ಸರಿ ಯಾವುದು? ಈಗೇನು ಧ್ಯಾನದಲ್ಲಿ ಕೂತಿಲ್ಲ ಅಥವಾ ಜ್ಞಾನದಲ್ಲಿ ಕೂತಿಲ್ಲ, ಶರೀರದ ಭಾನ ಮಾಡ್ತಿಲ್ಲ ಅಲ್ಲಪ್ಪ. ನಿಮ್ಮ ಮೈಮೇಲೆ ಸ್ವಲ್ಪ ಹೌದಲ್ಲ ಅನ್ನುವಂಗ ಒಂದು ಸೊಳ್ಳೆ ಕೂತ್ರ ಕುಣಿದಾಡ್ತೀರಿ. ವಾಲ್ಮೀಕಿ ಮೈಮೇಲ ಹುಟ್ಟು ಬೆಳೆದ್ರು ಗೊತ್ತಿಲ್ಲ ಅಂದ್ರೆ ಅದು ಯಾವ ಸುಖದಲ್ಲಿ ಕೂತಿರ್ಬೇಕು ರುದ್ರನ? ಅಲ್ಲೋ ತಮ್ಮ, ಬರೇ ಸೊಳ್ಳು, ಬರೀ ಸೊಳ್ಳೆ ಕೂತ್ರ ಕುಣಿದಾಡ್ತೀರಿ. ಇಬ್ರು ಗುರುಶಿಷ್ಯರು ಸಂಚಾರಕ್ಕೆ ಹೊಂಟಿದ್ರು. ಗುರುಶಿಷ್ಯರು ಸಂಚಾರಕ್ಕೆ ಹೊಂಟಿದ್ರು. ಅವ್ರಿಗೆ ಸಂಧ್ಯಾ ವಂದನೆ ಸಮಯ ಬಂತು. 6 ಗಂಟೆ ಆಯ್ತು. ಪಕ್ಕದಲ್ಲಿ ಒಂದು ಸಣ್ಣದೊಂದು ಕೆರೆ ಇತ್ತು. ಕೆರೆಯಲ್ಲಿ ಸ್ನಾನ ಮಾಡಿದ್ರು. ರಾತ್ರಿ ದೀಪ ಹೊತ್ತು ಅಷ್ಟು ಹೊತ್ತಾಗ್ಬಿಡ್ತಪ್ಪ. ದೊಡ್ಡ ಅಡವಿ, ದೊಡ್ಡ ನಿಮ್ಮ ಎದುರು ನೋಡಪ್ಪ ಸಂಧ್ಯಾ ವಂದನೆ ಮಾಡೋ ಸಮಯ ಬಂತು. ಸ್ವಲ್ಪ ಇಲ್ಲಿ ಘೋರಾರಣ್ಯಗಳು, ದೊಡ್ಡ ದೊಡ್ಡ ಪ್ರಾಣಿಗಳು ಬರ್ತಿರ್ತಾವ. ನೀನೊಂದ್ ಸ್ವಲ್ಪ ಎಚ್ಚರಲೆ ನೀ ಕೂಡು, ನಾನು ಧ್ಯಾನಕ್ಕೆ ಕೂಡ್ತೇನೆ. ಮುಂದೆ ನಾನು ಧ್ಯಾನದಿಂದ ಎದ್ದು ಹೊರಗೆ ಬರ್ತೇನೆ, ನೀ ಧ್ಯಾನಕ್ಕೆ ಕೂಡು, ನಾನು ಕಾಯಿ ಕೂತ್ಕೊಂಡಿರ್ತೇನೆ. ಪ್ರಾಣಿಗೆ ನೀ ಬಂದು ಏನಾರ ಮಾಡಿಗಿಡ್ಯಾವ ಅಂತ ಹೇಳು ಯಜಮಾನ್ರಿ ಹೇಳಿದ್ರಪ್ಪ. ಗುರುಗಳು ಧ್ಯಾನಕ್ಕೆ ಕೂತರು. ಅವ್ರಿಗೆ ಧ್ಯಾನ ಹತ್ತದಕ್ಕ ಆ ಮನುಷ್ಯರ ವಾಸನೆ ಬತ್ತು. ಅಲ್ಲಿ ಮಗ್ಗಲ್ದ ಒಂದು ಹುಲಿ ಗವಿ ಇತ್ತು. ವಾಸನೆ ಮೂಲಕ ಹುಲಿಗೆ ಮನುಷ್ಯರು ಬಂದಾರ ಅನ್ನೋದು ಗೊತ್ತಾತು. ಹುಲಿ ಎದ್ದದ್ದ ಗುಡು ಹೊಡಿತಪ್ಪ. ಗುಡು ಹೊಡೆದು ಇವ್ರು ಕುಂತಂತ ಜಾಗ ನೋಡ್ಕೊಂಡು ಮೆಲ್ಲಕ್ಕೆ ಕಾಳು ಹೆಜ್ಜೆ ಇಟ್ಕೊಂಡು ಬರಾಕತ್ತಿ. ಗುರುಗಳಿಗಾರ ಧ್ಯಾನ ಹಚ್ಚಿಬಿಟ್ಟತಿ. ಶಿಷ್ಯರ ಕೂತ ಬಿಟ್ಟಾನ. ಹುಲಿಯಾರ ಬತ್ತು. ಧ್ಯಾನ ಕೂತವ್ರನ್ನ ಎಬ್ಸಾಕ್ ಬರುವಂಗಿಲ್ಲ, ಹುಲಿ ಕೈಯಾಗಿದ್ದ ಪಾರಾಗಕ್ ಬರುವಂಗಿಲ್ಲ. ಅದಕ್ಕೆ ಶಿಷ್ಯ ಏನಂದ, ಶಾನೆ ನೋಡಿ ಶಾಸ್ತ್ರ ಕಲ್ತಿದ್ದಲ್ಲ, ಶಾಸ್ತ್ರ ಕಲ್ತಿದ್ದ. ಅದಕ್ಕೆ ಅವ ಏನಂದ, ಗುರುಗಳೇ ನೀವೇ ಹೇಳಿರಲ್ಲ ಹೆಂಗೋ, ಪ್ರಾರಬ್ಧವೆಂಬಂತ ತಾಯಿ ದೇಹವೆಂಬ ಕುಂಚಿ ಏನು ಉಣಿಸ್ತಿತ್ತು ಉಣಿಸ್ತದ, ಅದನ್ನ ಎದುರಿಟ್ಟು ನೋಡ್ಕೊಂಡು ಸಾಕ್ಷಿ ಭಾವದಿಂದ ಇರಂತ ನೀವೇ ಹೇಳಿರು ಗುರುಗಳೇ. ಇದು ನಿಮ್ಮ ದೇಹ ಧ್ಯಾನಕ್ಕೆ ಕೂತದ, ನಿಮ್ಮ ತಾಯಿ ಪ್ರಾರಬ್ಧದ. ಆ ಪ್ರಾರಬ್ಧ ಹುಲಿ ಏನು ಬುದ್ಧಿ ಕೊಡ್ತದೆ. ಅದಂತೂ ನೀವುಂಟು, ನಾ ಬದುಕೊಂಡ್ರೆ ಸಾಕಂತ ಹೇಳಿ ಅವನ್ ಗಿಡ ಹಾಕಿದ. ಯಾಕಂದ್ರೆ ಶಾಸ್ತ್ರ ಕಲ್ತಿದ್ ನೋಡು. ಅವ ಗಿಡ ಹಚ್ಚಿದ. ಆ ಕಡೆಯಿಂದ ಹುಲಿ ಬತ್ತು. ಹೆಂಗೆಂದು ಹುಲಿ ಗುರುಗಳ ಸಮೀಪಕ್ಕೆ ಬರ್ತದ, ಅವರ ಆತ್ಮಾನಂದದ ತರಂಗಗಳು ಆ ವಾತಾವರಣದ ತುಂಬಾ ಹೋಗಾಕತ್ತಿದ್ದು, ವೈಬ್ರೇಷನ್ಸ್ ಬಿಡಾಕತ್ತಿತ್ತು ಅದು ಶರೀರ. ಆ ಶಾಂತಿಯ ಕಿರಣಗಳು ವಾತಾವರಣದಲ್ಲಿ ತುಂಬಿದ್ವಲ್ಲ, ಆ ಕ್ರೂರವಾದ ಹುಲಿ ಆ ಕ್ಷೇತ್ರದಲ್ಲಿ, ಆ ಕಾಂತ ಕ್ಷೇತ್ರದಲ್ಲಿ ಬಂದು ಮ್ಯಾಗ್ನೆಟಿಕ್ ಏರಿಯಾ ಅಂತ ಕರೀತಾರೆ ಅದಕ್ಕೆ. ಪರ್ಸನಲ್ ಮ್ಯಾಗ್ನೆಟಿಸಮ್ ಅಂತಾರ ರಾಮಕೃಷ್ಣ ಅದಕ್ಕೆ. ಆ ಕಾಂತತ್ವದ ಆ ಪ್ರಭಾವ, ಆ ಮುಖದ ಕಾಂತಿ, ಅದು ಪ್ರಭಾವ ವಲಯ ಅಲ್ಲಿರುವಂತ ಅಸುಲ್ ಶಕ್ತಿಯನ್ನು ನಾಶ ಮಾಡಿಬಿಟ್ಟಿತ್ತು. ಅದು ಹುಲಿ ಬಂದ ಕೂಲಿ ಅದಕ್ಕೆ ಅನಿಸ್ತು, ಎಷ್ಟು ಜನ್ಮದ ಯಾವ ಪಾಪ ಮಾಡಿ ಹುಲಿಯಾಗಿ ಹುಟ್ಟಿದೇನೋ ಏನೋ, ಇಂಥ ಪುಣ್ಯ ಪುರುಷ ಧ್ಯಾನಕ್ಕೆ ಕೂತಾನ, ಅವನ ಪಾದಕ್ಕೆ ನಮಸ್ಕಾರ ಮಾಡಿ ನನ್ನ ಈ ಹುಲಿ ಜನ್ಮವನ್ನು ನೀಗಬೇಕಲ್ಲದೆ ಅವನ ತಿಂದು ನಾ ಇನ್ನಾವ ಪಾಪ ಮಾಡಬಾರ್ದು ಅಂತ ಅದ್ರ ತಲೆ ಆಗ್ಬಿಡ್ತು. ಅದು ಮೆಲ್ಲಕ್ಕೆ ಮುಂದೆ ಗುರುಗಳ ಮುಂದೆ ಸಾಷ್ಟಾಂಗ ಹಾಕಿ 2 ಕಾಲ ಮುಂದೆ ಮಾಡಿ
ಸುಮಾನ ಕೂತ ಒಂದು 10 ನಿಮಿಷ ಅದು ಧ್ಯಾನ ಮಾಡ್ತು. 10 ನಿಮಿಷ ಅದು ಧ್ಯಾನ ಮಾಡಿ ಆ ಹುಲಿ ಮೆಲ್ಲಕ ಎದ್ದು ತನ್ನ ಪಾಡಿಗೆ ತಾವು ಹೋಗ್ಬಿಡ್ತು. ಅದು ಆದ ಕೂಡಲೇ ಮೆಲ್ಲಕ ಅಷ್ಟೊತ್ತಿ ಧ್ಯಾನದಿಂದ ಗುರುಗಳು ಎಚ್ಚರ ಆದ್ರು, ಮೆಲ್ಲಕ ಕಣ್ ತೆಗೆದ್ರು. ಅವ್ರಿಗೆ ಹುಲಿ ಬಂದದ್ದು ಗೊತ್ತಿಲ್ಲ, ಹುಲಿ ಹೋದದ್ದು ಗೊತ್ತಿಲ್ಲ. ಯಾರಿಗ್ ಗೊತ್ತಿದೋ? ಶಿಷ್ಯನೇ ಗೊತ್ತಿಲ್ಲ. ಶಿಷ್ಯ ಅಂದ, ಗುರುಗಳೇ ಬಹಳ ದೊಡ್ಡವ್ರಪ್ಪ, ನೀವು ಪ್ರಾರಬ್ಧವನ್ನ ನೀವು ಹಿಂಗ್ ಅನುಭವಿಸ್ತಿರೋದು ಗೊತ್ತಿದ್ದಿಲ್ಲ, ನಡ್ರಿ ಗುರುಗಳ ಅಂತ ಕ್ಯಾಶೆ ಕರ್ಕೊಂಡು ಹೊಂಟ. ಮುಂದೊಂದು ಸ್ವಲ್ಪ ತೋಟವಾದ್ರು ಆ ಕಾಡಿಯಿಂದ ಒಂದು ಸೊಳ್ಳೆ ಬಂದು ಗುರುಗಳ ಮೂಗಿ ಕಚ್ಚಪ್ಪ. ಗುರುಗಳು ಅಯ್ಯೋ ಅಂದವ್ರೇನು ಸೊಳ್ಳಿ ಒರೆಸ್ಕೊಂಡ್ರು. ಬಳ 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 ಮೂಗಿನ ಮುಂದೆ ರಕ್ತ ಬಂತು. ಅವಾಗ ಖರ್ಚು ತಗೊಂಡ್ ಕೇಸಿ ಮೂಗಿ ಹಿಡ್ಕೊಂಡು ಶಿಷ್ಯ ಸೊಳ್ಳೆ ಕಚ್ಚು, ಶಿಷ್ಯ ಸೊಳ್ಳೆ ಕಚ್ಚು ಅಂತ ಅವ್ರಂದ್ರು. ಶಿಷ್ಯ ಅಂದ, ಅಲ್ಲ ಗುರುಗಳೇ, ಹುಲಿ ಬಂದು ಮುಂದೆ ಕೂತಾಗ ನೀವು ಗಪ್ ಕೂತೀರಿ, ಒಂದು ಸೊಳ್ಳೆ ಬಂದು ಕಚ್ಚಿದ್ರೆ ಇಷ್ಟು ನೀವು ಗದ್ದಲ ಮಾಡ್ತಿರಲ್ಲ, ಹೆಂಗಿದು ಅಂದ. ಅವಾಗ ಗುರುಗಳಂದ್ರು, ನೋಡಪ್ಪ ಶಿಷ್ಯ, ಹುಲಿ ಬಂದು ನನ್ನ ಮುಂದೆ ಕೂತಾಗ ನಾನು ದೇವನ ಹತ್ತಿರ ಹೋಗಿದ್ದೆ, ನಾನು ಆತ್ಮನಲ್ಲಿ ಮುಳುಗಿದ್ದೆ. ಸೊಳ್ಳೆ ಬಂದು ಕಚ್ಚಿದಾಗ ನಿನ್ನಂತೆಲ್ಲ ಅದನ್ನಲ್ಲ ಮಾರಾಯ, ನಿನ್ನಂತೆ ಇದ್ದದ್ದೇ ಹಣೆ ಬರ ಇದು. ಅಂದ್ರೆ ಆ ಹುಲಿ ಬಂದು ಎದುರಿಗೆ ಬಂದು ಕುಂತ್ರೂ ಕೂಡ ಆ ಆನಂದದ ಮಡುವಿನಲ್ಲಿ ಮುಳುಗಿ ಬಿಟ್ಟಿದ್ದಲ್ಲ, ಅದು ಯಾವುದು? ಅದೇನು ಕೇಳಬೇಕದು? ಯಾವುದು ಶಕ್ತಿ? ಆ ಸುಳಿ ಯಾವುದು? ಅದನ್ನ ನೀನು ಹೇಳು, ನಾನು ಕೇಳುವ ಒಲಿದು. ಹೆಂಗದು ನಮ್ಮ ಶಿವಲಿಲ್ಲ ಹೆಂಗ್ ಆಡಿದ್ ನೋಡು. ಪತ್ರ ನನ್ ಮಗಳ ಹಾಡ್ಬಿಟ್ರೆ ಒಂದರ ಇನ್ನೊಂದು ಮಾಡಿದ್ಲನು? ಏನ್ಪಾ ಮಗಳ ಪ್ರಿಪೇರ್ ಆಗಿಲ್ಲ, ಏನಿಲ್ಲ. ಕೇಳೋದೇ ನಾನು ಒಲಿದು. ಈ ಬ್ಯಾಸ್ಗೆ ಈ 9:30 ಆದ ಕೂಡಲೇ ನೀವು ಯಾವಾಗ ಬಿಡ್ತಾರಪ್ಪ ಅಜ್ಜಾರು ಊಟ ಟೈಮ್ ಆತಂತ ಹಿಂಗ್ ಕೇಳ್ತಾರ, ಹಿಂಗ್ ಕೇಳ್ತಾನಂತಾನ? ಹೆಂಗ್ ಕೇಳ್ತದಂತ ಕೇಳುವೆ ನಾನು ಒಲಿದು. ಏನ್ ಹೇಳ್ಬೇಕು ನೀ ನನಗೆ? ಏನ್ ಹೇಳ್ಬೇಕು? ಭೋಗಗಳ ಮೇಳವಿಲ್ಲದೆ ಅಸಹ್ಯ ಸುಖವು ಯಾವುದು? ಏನಪ್ಪ ಪ್ರಶ್ನೆ ಏನಿಲ್ಲ, ಪ್ರಶ್ನೆ ಏನಪ್ಪ ಇಲ್ಲ. ಭೋಗಗಳ ಮೇಳವಿಲ್ಲದೆ ಸವಿ ಯಾವುದು, ಸುಖ ಯಾವುದು? 80 ವರ್ಷ ಆತು. ಸುಖ ಆಗ್ಬೇಕಾದ್ರ ಭೋಗದ ಜೊತೆಗೆ ಕೂಡಿ ಸುಖ ಪಟ್ಟದ್ದು ಗೊತ್ತಿತ್ತು ನನಗೆ. ಇಷ್ಟು ವರ್ಷ ಬದುಕಿನಲ್ಲ ಈ ಭೂಮಿ ಮೇಲೆ, ನನಗೆ ಸುಖ ಯಾವಾಗ ಆಕತಿ ಅಂತ ಗೊತ್ತಿತ್ತು ಅಂದ್ರೆ ಇಂದ್ರಿಯಗಳು ಮತ್ತು ವಿಷಯಗಳ ಜೊತೆಗೆ ಕೂಡಿಕೊಂಡು ನನಗೆ ಹಿತವಾದಂತ ಅನುಭವ ಗೊತ್ತು ಅಂದ್ರೆ ಅದಕ್ಕೆ ಸುಖ ಅಂತ ತಿಳ್ಕೊತಿದ್ದೆ, ಅಹಿತವಾದ ಅನುಭವ ಗೊತ್ತು ಅಂದ್ರೆ ದುಃಖ ಅಂತ ತಿಳ್ಕೊತಿದ್ದೆ. ಈಗ ಅಂತದ್ದೇ ಹೇಳ್ಬೇಕಾಗಿಲ್ಲ ನನಗೆ, ಯಾಕಂದ್ರೆ 70 ವರ್ಷ ಅದನ್ನ ಬಂದಿನಿ, ನನಗೆ ಅದು ಗೊತ್ತಿಲ್ಲ. ನೀ ಎಂತಹದ್ದು ಹೇಳ್ಬೇಕಂದ್ರೆ ಭೋಗಗಳ ಮೇಳವಿಲ್ಲದೆ ಎಂತ ಸುಖ ಹೇಳ್ಬೇಕು? ಎಂತ ಸುಖ ಹೇಳ್ಬೇಕು? ನನಗೆ ಇಂದ್ರಿಯಗಳ ಬೇಡ, ಅದ್ರ ಪ್ರಮಾಣಗಳ ಬೇಡ, ಅದ್ರ ವಿಷಯಗಳ ಬೇಡ, ಏನೂ ಇಲ್ಲದೆ ಸುಖವಾಗಿ ಇರುವ ಕಲೆ. ಅದು ಹೆಂಗೆ ಹೇಳು? ಹೇ ರಮ್ಯೆ, ಹೇ ಮಾನಿನಿಯೇ, ಹೇ ಮರಾಳಗತಿಯೇ, ಹೇ ರಾಜಹಂಸಳ, ಹೇ ಪದ್ಮಿಣಿಯೇ, ಹೇ ಗುರುದೇವನೇ, ಅದನ್ನ ಹೇಳು. ನಾನು ಬಹಳ ಪ್ರೀತಿಯಿಂದ ಕೇಳ್ತೇನೆ, ಹೇಳು. ಹೊತ್ತಿರೋ ತನಕ ಹೇಳು, ನಾ ಕೇಳ್ತೇನೆ. ಇದಕ್ಕೇನಂತಾರೆ? ಇದಕ್ಕೆ ಆತುರ ಅಂತ, ಇದಕ್ಕೆ ಜಿಜ್ಞಾಸಿ ಅಂತಾರ, ಇದಕ್ಕೆ ಅಧಿಕಾರ ಅಂತ. ಅಧಿಕಾರ ಅಂದ್ರೆ ನೀವು ಆ ಶಾಸ್ತ್ರದಾಗ ಏನೋ ಹೇಳ್ತಿರ್ತಿರಲ್ಲ, ಅದು ಅಧಿಕಾರ ಅಲ್ಲ. ಅಧಿಕಾರ ಅಂದ್ರೆ ಯಾವುದು? ಹಸಿವೆ ನೀರಡಿಕೆಗಳನ್ನ ಬಿಟ್ಟು ಅದು ಊಟಕ್ಕೆ ವಿಷಯಕ್ಕೆ ಮರುವುದಿಪ್ಪ ತಂಗೆ ಕೂಟ ಒಪ್ಪುವುದೇ ಶ್ಲೋಕಗಳು. ಬರೀ ಊಟ ಆತು, ನಿದ್ದೆ ಆತು, ಇದರ ಚಿಂತೆ ಮಾಡಿಕೊಂಡ ಸಾಯವರಿಗೆ ಆತ್ಮ ನಮ್ ಕೈತತೆ. ಆತ್ಮ ಗುಳಿಗೆ ತೋತಾರಮ್ಮ, ಈ ಸದ್ಯ ತಗೋತಾನೆ.
ಈ ಸದ್ಯ ಬತ್ತಪ್ಪ ಮಾನಿನಿ ಬಂತಪ್ಪ ರುದ್ರಣ್ಣ. ಶಿವಲಿಲ್ಲ ಈಗ ಮಾನಿನಿ ಕರ್ಕೊಂಡು ಹೋಗಿ ಬರುವ ನೀರು ನಾನು ಬಾಳ ಮಾಡಕತ್ತೈತಿ ನೋಡಿದು. ಮುಂದಿನ ಪದ ನಾಳೆ ತಗೊಳ್ಳೋದಂತೀರಪ್ಪ. ಆಯ್ತು.